ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ? ಹಾಗಾದ್ರೆ ಕೇಳಿ, ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ, ಕಿತ್ತೂರು, ನವೋದಯ, RMS, ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ. 3, 4, 5 ತರಗತಿಗೆ ಗಣಿತ, ಇಂಗ್ಲಿಷ್, IQ ಮತ್ತು GKಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ. ತರಗತಿಗಳು ಏಪ್ರಿಲ್ 6, 2026ರಿಂದ ಆರಂಭವಾಗಲಿದೆ. ಸರ್, ಹಿಂಗಾಗೈತೆ ನಮ್ಗೆ ಅನ್ಯಾಯ ಸರ್ಕಾರದಿಂದ. ಏನು ಮಾಡಬೇಕು? ಮಾನವ ಹಕ್ಕು ಆಯೋಗ ಹೋಗಮೋ ಅಥವಾ ಕೋರ್ಟಿಗೆ ಹೋಗಮೋ? ಏನು ಮಾಡಿದ್ರೆ ನಮಗೆ ಸೌಲಭ್ಯಗಳು ಸಿಗ್ತಾವ, ನಮ್ಮ ದಿನಗೂಲಿ ನೌಕರರಿಗೆ ಒಳ್ಳೇದಾಗತ್ತ ಅಂತ ಕೇಳಿದಾಗ ಸರ್ ಅಂದರು, ಇಲ್ಲ ಹೈಕೋರ್ಟಿಗೆ ನಾವು ರಿಟ್ ಪಿಟಿಷನ್ ಹಾಕಮೋ, ಅವಾಗ ಕೋರ್ಟ್ ಆಡಮೋ, ನಮ್ಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ವಕೀಲರು ಹೇಳಿದಾಗ ನಾವೆಲ್ಲರೂ ಇಡೀ ರಾಜ್ಯ ಮಟ್ಟದಲ್ಲಿ ಎಲ್ಲ ಜಿಲ್ಲಾಕ ಏನ್ ಪಡ್ಲರು ನಾವು ಹೋಗಿ ಎಲ್ಲ ಜಿಲ್ಲಾದಾಗ ನಮ್ಮದು ಕಲೆಕ್ಟ್ ಮಾಡಿ ಜೋಶಿ ವಕೀಲರಿಗೆ ಯಾರ್ಯಾರು ನಮ್ಮ ಸಂಘಟನೆ ಒಳಗೆ ಮೆಂಬರ್ ಆಗ್ಯಾರ, ದುಡ್ಡು ಕೊಟ್ಟಿದ್ದಾರ, ಅವರೆಲ್ಲರದು ಟೋಟಲ್ ಎಲ್ಲ ಡಿಪಾರ್ಟ್ಮೆಂಟು 449 ಮಂದಿದು ಒಂದು ಲಿಸ್ಟ್ ಕೊಟ್ಟೆವು. ಅವಾಗ 2016ಕ್ಕೆ ನಮ್ಮ ಜೋಶಿ ವಕೀಲರು ಹೈಕೋರ್ಟ್ನಾಗ ಕೋರ್ಟ್ ಹಂಗೆ ಚಾಲು ಆಯಿತು, ಕಾನೂನು ಹೋರಾಟ ನಡೀತು. ಅಲ್ಲಿ ಎಲ್ಲರೂ ಹೋಗಿ ಬರೋಂಗಿಲ್ಲ. ಯಾರು ಹೋಗ್ಬೇಕು? ರಾಜ್ಯಾಧ್ಯಕ್ಷರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಅಥವಾ ವಕೀಲರು ಹೋಗ್ಬೇಕು, ವಕೀಲ ಹೋರಾಟ ಮಾಡಬೇಕು. ಎಲ್ಲರೂ ಹೋಗಿ ಬರೋಂಗಿಲ್ಲ. ಹಾಗೇನೆ ನಮ್ಗೆ ಏನು ಪಡೆಯೋರು ದಿವಂಗತರು ಪಡೀಲಿಲ್ಲ. ಯಾಕೆ ಪಡೀಲಪ್ಪ ಅಂತಂದ್ರೆ ಕೋರ್ಟ್ನಾಗ ಕೇಸ್ ನಡೆದಿತ್ತು. ಒಂದೇನು ಲಾಭ ಕೊಡಬೇಕು, ಲಾಭ ಕೊಡೋದನ್ನ ನಾವು ರೊಕ್ಕ ತಗೋಬಾರ್ದು ಹೇಳಿ ಸ್ವತಃ ನಮ್ಮ ಗುರುಣಾಪುರ ಅವರು ಕೈಲಿ ರೊಕ್ಕ ಹಾಕಿ ಅವರೆಲ್ಲ ಲೆಟರ್ ತಯಾರು ಮಾಡಿ ನಾನು ಸ್ವತಃ ಬೆಂಗಳೂರಿಗೆ ಹೋಗಿ ಎಲ್ಲ MLA MP ಮಿನಿಸ್ಟರ್ ಎಲ್ಲೆಲ್ಲಿ ಕೊಡ್ಬೇಕು DCಗೆ ನಾವು ಸತತವಾಗಿ ಕೊಡ್ಕೋತ ಬಂದೆವು. ಕಾನೂನು ಹೋರಾಟನೂ ನಡೀತು. ಮೌಖಿಕವಾಗಿ ನಾವು ಪತ್ರಗಳನ್ನು ಅವರಿಗೆ ಮಿನಿಸ್ಟರ್ಗಳಿಗೆ ಮನವಿ ಪತ್ರ ಕೂಡ ಕೊಟ್ಟಿದ್ದೀವಿ. 2021ರಾಗ ಒಂದು ಆರ್ಡರ್ ಆಯಿತು, ಜಜ್ಮೆಂಟ್ ಆಯಿತು. ಆದ್ರೆ ಅದ್ರ ನಮ್ಗೆ ಸರ್ಕಾರ ಬೆನಿಫಿಟ್ ಕೊಡಲಿಲ್ಲ. ಹೀಗಾಗಿ ನಮ್ಮ ಮನಸ್ಸಿನಲ್ಲಿ ಏನಿತ್ತಪ್ಪ ಅಂದ್ರೆ ಏನಪ್ಪ ನಾವು ಇಷ್ಟು ವರ್ಷ ನಾವು ದುಡ್ದೀವಿ, ಇನ್ನೇ ನಮ್ಗೆ ಆಗಂಗಿಲ್ಲ ಅಂತ ನಿರಾಶೆ ಆಗಿತ್ತು. ನಿಜವಾಗ್ಲೂ ಎಲ್ಲರೂ ನಿರಾಶೆ ಆಗಿತ್ತು, ನನಗೂ ಆಗಿತ್ತು, ಇಲ್ಲ ಅನ್ನಂಗಿಲ್ಲ. ಯಾಕೆ ಇಷ್ಟು ವರ್ಷ ನಾವು ಕೋರ್ಟ್ ಆಡೀವಿ, ನಮಗೇನು ನ್ಯಾಯ ಸಿಗಲಿಲ್ಲಪ್ಪ. ಎಷ್ಟೊಂದು ರಿಟೈರ್ಮೆಂಟ್ ಆದರು, ಎಷ್ಟೊಂದು ಸತ್ತರು. ಅದಕ್ಕೆ ಏನು ಮಾಡ್ಬೇಕಂತ ಹೇಳಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಮನಸ್ಸಿಗೂ ಭಾಳ ನೋವಾಗಿತ್ತು. ಇನ್ನೇನಪ್ಪ ನಮ್ಮ ವಕೀಲರು ಮಾಡ್ತಾರೋ ಇಲ್ಲೋ ತೆಗೆಂದ ಸಂಶಯ ಕೂಡ ಭಾಳ ಮಂದಿ ನಮ್ಮ ಹತ್ರ ವ್ಯಕ್ತಪಡಿಸಿದರು. ಆದರೂ ಕೂಡ ನಮ್ಮ ಗುರುಣಾಪುರ ಅಧ್ಯಕ್ಷರು ವಕೀಲರ ವಿಶ್ವಾಸಿಗರದಾರ, ನಮ್ಮ ಪರ ಹೋರಾಡ್ತಾರ, 100ಕ್ಕೆ 100 ನಮಗೆ ನ್ಯಾಯ ಕೊಡಿಸ್ತಾರ ಅಂತ ಹೇಳಿ ಅವ್ರು ವಿಶ್ವಾಸ ಇಟ್ಟು ಅವ್ರು ನಂಬಿದ್ರು. ಆ ನಂಬಿದ ಒಂದು ಉದ್ದೇಶ, ಒಳ್ಳೆಯ ಉದ್ದೇಶ. ಈಗ ಮೊನ್ನೆ 20ನೇ ತಾರೀಕಿಗೆ ಹೈಕೋರ್ಟ್ನಲ್ಲಿ ಜಜ್ಮೆಂಟ್ ಆಗೈತಿ, ನಮ್ಮ ಪರವಾಗಿ ಆಗೈತಿ. ಇದು ಖುಷಿಯ ವಿಚಾರ. 10 ವರ್ಷ ನಾವು ಕೋರ್ಟ್ ಆಡಿದ್ರು ಕೂಡ ಫೇಲ್ ಆಗಲಿಲ್ಲ. ವಕೀಲರು ನಮ್ಮ ಪರವಾಗಿ ಹೋರಾಟ ಮಾಡಿದ್ರು. 10 ವರ್ಷ ನಾವು ಹೋರಾಟ ಮಾಡಿದ್ರು ಕೂಡ ನಿಮ್ಮ ಹತ್ರ ಯಾರ ನಾವು ದುಡ್ಡು ಕೇಳಿಲ್ಲ. ಇದು ನಮಗೆ ನೆನ್ಪಿಡ್ಕೊರಿ. ಒಂದು. ಎರಡನೇದು, 2015ಗಿಂತ ಮುಂಚೆ ನಾವು ಸಂಘಟನೆ ಮಾಡಿದೆ. ಯಾವಾಗ್ರಿ? 2015ಕ್ಕೆ ರಿಜಿಸ್ಟರ್ ಮಾಡಿದ್ವಿ ಬೆಳಗಾದಾಗ. ಅದಕ್ಕಿಂತ ಮುಂಚೆ ಎಷ್ಟೋ ಮಂದಿ ರಿಟೈರ್ಮೆಂಟ್ ಆಗ್ಯಾರ, ದಿನಗೂಲಿ ನೌಕರು, ಕ್ಷೇಮಗಳು ಆಗ್ಯಾರಲ್ರಿ. 2012ಕ್ಕೆ 15 ಆಯ್ತು, 13ಕ್ಕೆ ಆರ್ಡರ್ ಬರೋದಕ್ಕೂ ಕೂತೇವು, ಬರಲಿಲ್ಲ. 14ಕ್ಕೆ ಬಂತು. ಎಷ್ಟೋ ಮಂದಿ ರಿಟೈರ್ಮೆಂಟ್ ಆಗೋದ್ರು ನಮ್ಮ ಅಣ್ಣ ತಮ್ಮಂದ್ರು. ಏನೂ ಒಂದು ಪೈಸೆ ಸಿಗಲಿಲ್ಲ. ಬರೀ ಲೆಟರ್ ಕೊಟ್ಟರು, ನೀವು ನಿವೃತ್ತಿ ಆಗಿರಿ ಹೋರಿ ಮನಿ. ಯಾರು ರೊಕ್ಕ ಕೊಟ್ರಿ? ಇಲ್ಲ. ಯಾವಾಗ ನಮ್ಮ ಸಂಘಟನೆ ನಾವು ಮಾಡಿದೆವು, ಮಾಡಿದ ನಂತರ ಎಲ್ಲ ಜಿಲ್ಲಾದಾಗ ನಾವು ಏನು ನಿವೃತ್ತರಾಗಿರೋ ಕೋರ್ಟ್ ಹಾಕಿದೆವು, ಕಾರ್ಮಿಕ ಕೋರ್ಟ್ ಹಾಕಿದೆವು. ಉಪದಾನ ಕೊಡಬೇಕು, 1972 ಆಕ್ಟ್, ಸೆಂಟ್ರಲ್ ಗೌರ್ಮೆಂಟ್ ಉಪದಾನ ನೀವು ಕೊಡಬೇಕಂತ ಹೇಳಿ ಕೋರ್ಟ್ ಹಾಕಿದಾಗ 200 ಮಂದಿ ಏಕಕಾಲಕ್ಕೆ ರಾಜ್ಯದೊಳಗ ನಾವು ಉಪದಾನ ಸಲ ಕೋರ್ಟ್ ಹಾಕಿದಾಗ ಸರ್ಕಾರ ಕಣ್ಣು ತೆರೀತು. ಏನೈತಿ ರೂಲ್ಸ್? 1972 ಕಾರ್ಮಿಕ ಏನೈತದು ಉಪದಾನ ಕೊಡಲೇಬೇಕು. ಒಂದು ವೇಳೆ ನೀವು ನಿವೃತ್ತಿಯಾಗಿ ತಿಂಗಳದಾಗ ನೀವು ಉಪದಾನ ಕೊಡದೇ ಇದ್ರೆ 10% 1 ಲಕ್ಷಕ್ಕೆ ನೀವು ಬಡ್ಡಿ ಕೊಡಬೇಕಂತ ಅದು ರೂಲ್ಸ್ ಐತಿ. ಅದಕ್ಕಾಗಿ ಸರ್ಕಾರ ಕಣ್ಣಿದಿರುತ್ತು, ಇವ್ರಿಗೆ ಉಪದಾನ ಕೊಡಲೇಬೇಕು. ಮತ್ತೆ ನಾವು 10 ಬಡ್ಡಿ ಕೊಡ್ಬೇಕಂತ ಹೇಳಿ ಸರ್ಕಾರ ಎಲ್ಲ ಇಲಾಖೆಗಳಿಗೆ ಏನು ಮಾಡ್ತು, ಉಪದಾನ ಯಾವುದೇ ಕೇಸ್ ಬರಲಿ ನಮ್ಮ ಹತ್ರ ತರಬೇಡ್ರಿ, ನಿಮ್ಮಲ್ಲೇ ನೀವು ನಿವಾರಣೆ ಮಾಡಿ ಅವರಿಗೆ ನೀವು ಉಪದಾನ ಕೊಟ್ಟು ಬಿಡ್ತೈತಿ ಅಂದ 2016, 17, 18, 19 4 ಆರ್ಡರ್ ಮಾಡಿಸಿದ್ರು. ತೆಂಗಿನ ಮನೆಗಿಲ್ಲ
ಸರ್ ಈ ಕಡೆ ಬರ್ರಿ, ಈ ಕಡೆ. ಸರಿ ಸರ್ ಸ್ವಲ್ಪ ಸರ್. ಓಕೆ ಸರ್. ಒಂದು ಸನ್ಮಾನ ಪಕ್ಕ ಬರಲಿ, ಪರ್ಮಿನೆಂಟ್ ಆಗಲಿ ಅಂತ ಬಹಳ ಆಸೆ ಪಡುವಂಥ ನಮ್ಮ ಏಕೈಕ ಪುತ್ರಪ್ಪ ಅಂದ್ರೆ ನಮ್ಮ ಪೂಜಾ ಮೇಡಮ್, ನಮ್ಮ ಅಧ್ಯಕ್ಷರ ಹಗಲ ರಾತ್ರಿ ಅವರು ಲೆಟರ್ ಮಾಡ್ಕೊಡ್ತಾರೆ. ಇವ್ರ ಆಫೀಸ್ ಕೂಡ ಇವ್ರೇನು ಹೇಳಕತ್ತಾರಪ್ಪ ಅಂದ್ರೆ ಯಾರ ಹೆಸರು ಬರ್ಸಿಲ್ಲ ದಯವಿಟ್ಟು ಬಂದು ಹೆಸರು ಬರ್ಸಿ ಒಂದು 500 ರೂಪಾಯಿ ಕೊಡ್ರಿ ಅಂತ ಹೇಳಕತ್ತಾರ. ಅಚ್ಚುಮೆಚ್ಚಿನ ನಮಗಾಗಿ ಹಗಲು ಇರುಳು ಅನ್ನದೇ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠದಲ್ಲಿ ಹೋರಾಡಿದಂಥ ನಮಗೆ ಒಂದು ಖುಷಿ ವಿಚಾರವನ್ನು ತಂದು ಕೊಟ್ಟಂಥ ಜೋಶಿ ವಕೀಲರಿಂದ ಅದರ ಕೋರ್ಟ್ನಲ್ಲಿ ಏನಾಯಿತು, ಏನೇನು ನಮಗೆ ಲಾಭ ಆಗ್ಯಾವ ಅದರ ಬಗ್ಗೆ ಸವಿಸ್ತರವಾಗಿ ತಮಗೆಲ್ಲರಿಗೂ ಹಂಚಿಕೊಳ್ತಾರೆ ತಮ್ಮ ಮಾತುಗಳನ್ನು. ಲೀವ್ ಎನ್ಕ್ಯಾಶ್ಮೆಂಟ್ ಗಳಿಕೆ ರಜಾ ಏನಿತ್ತಲ್ಲ ಅದು ನೀವು ವಿಚಾರ ಮಾಡಿರಿ. ನೀವು 2013 ಹಿಡಿದು ಯಾರು ಇಲ್ಲಿ ತನಕ ದುಡ್ಕೋತ ಬಂದಾರ 13 ಇಯರ್ಸ್ದು ಪೀರಿಯಡ್ ಆಗ್ತದೆ. 300 ಡೇಸ್ ಅದ್ರ ಮಿನಿಮಮ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಎಲಿಜಿಬಿಲಿಟಿ ಅದೇ ಅದ. 300 ಡೇಸ್ ಅಂದರೆ ನಿಮ್ಗೆ 8 ಮಂತ್ಸ್ ಪೇ. ಸೊ 8 + 12 ಟೋಟಲಿ ನಿಮ್ಗೆ 20 ಮಂತ್ಸ್ದು ಸ್ಟೇಟ್ ಬೆನಿಫಿಟ್ ಅದ. ನಿಮ್ಮ ಪಗಾರದು ಎಷ್ಟು ಲಾಸ್ಟ್ ಪೇ ನೀವು ಡ್ರಾ ಮಾಡಿರಿ ಅದರದ್ದು ನೀವು 20 ಮಂತ್ಸ್ ಮಲ್ಟಿಪ್ಲೈ ಮಾಡಿ ನೋಡಿರಿ, ನಿಮ್ಗೆ ಅಷ್ಟು ಅಮೌಂಟ್ ಅದ್ರ ಮಿನಿಮಮ್ ಫಸ್ಟ್ ಇನ್ಸ್ಟೆನ್ಸ್ನಾಗ ಎಷ್ಟು ಮಿನಿಮಮ್ ಸಿಗಬೇಕು. ಇದು ಬಿಟ್ಟು ನೀವು ನಿಮ್ಮ 30% ಡಿಫ್ರೆನ್ಸ್ ಡಿ ಎದು ಮತ್ತು ಎಚ್ ಆರ್ ಇದು ಪ್ಲಸ್ 10% ಡಿಫ್ರೆನ್ಸ್ 2017-18 ಯಾವಾಗ ಅದು ಹೊಸ ನೋಟಿಫಿಕೇಶನ್ ತೆಗೆದ್ರಲ್ಲ 90% ಮಾಡಬೇಕಂತ ಅಲ್ಲಿ ಹಿಡಿದು ಆ ಡಿಫ್ರೆನ್ಸ್ನು ಬರಬೇಕು. ಈಗ ಗ್ರ್ಯಾಚ್ಯುಟಿದು ಡಿಫ್ರೆನ್ಸ್ ಹೆಂಗೆ ಬರ್ತದೆ ಹೇಳ್ತೀನಿ. ಇವರು ನಿಮ್ಗೆ ಗ್ರ್ಯಾಚ್ಯುಟಿ ಈಗ ಏನು ಕೊಟ್ಟಿದ್ದಾರೆ ಅದು 90% ಬೇಸಿಸ್ ಅಥವಾ 70% ಬೇಸಿಸ್ ಹಿಡಿದು ಅದು ನಿಮ್ಗೆ ಗ್ರ್ಯಾಚ್ಯುಟಿ ಕೊಟ್ಟಿದ್ದಾರೆ. ಈಗ ನೀವು ರಿವೈಸ್ ಗ್ರ್ಯಾಚ್ಯುಟಿ ಸಲುವಾಗಿ ನೀವು ಅಪ್ಲಿಕೇಶನ್ ಆಗಬೇಕು, ಆ ಡಿಫ್ರೆನ್ಸ್ ಅಮೌಂಟ್ ನಿಮ್ಗೆ ಬರ್ತದೆ. ಅದಕ್ಕೆ ನಿಮ್ಮ ಬರ್ತಕ್ಕಂಥ ರಕಮ್ ಏನವಲ್ಲ ಇವೆಲ್ಲ ಬೇರೆ ಬೇರೆ ಹೆಡ್ಸ್ಗಳಾಗವ. ಇವೆಲ್ಲ ನೀವು ಯಾವ ರೀತಿಯಿಂದ ಕೇಸ್ ಫೈಟ್ ಮಾಡಬೇಕು ಅದ್ರ ಸಲುವಾಗಿ ಹಾದಿ ಅದ. ಮೊದಲೇದು ನೀವು ಸುಪ್ರೀಂ ಕೋರ್ಟ್ನಾಗ ಹೋಗಿ ಕೇವೇಟ್ ಹಾಕಿ ಅವ್ರು ಏನು ಅಲ್ಲೇ ಎಕ್ಸ್ಪರ್ಟಿ ಆರ್ಡರ್ ತೊಗೊಳ್ಳಾರ್ದಂಗೆ ಅಥವಾ ಸ್ಟೇ ತೊಗೊಳ್ಳಾರ್ದಂಗೆ ಮತ್ತು ಕೇಸ್ ಇಮಿಡಿಯೇಟ್ಲಿ ನಡೆದು ಅದ್ರಾಗ ಏನಾದರೂ ಒಂದು ಇತ್ಯರ್ಥ ಆಗೋ ಲೆಕ್ಕದಿಂದ ನೀವು ಅಲ್ಲೇ ಫೈಟ್ ಮಾಡಿದಿರಿ, ಇಷ್ಟೆಲ್ಲ ಮೆಹನತ್ ಮಾಡಿದ್ದು ಅದು ಉಳಿತದೆ. ಇಲ್ಲದಿರಿ ಈಗ ಇಷ್ಟೆಲ್ಲ ನಾವು ಮಾಡಿದ ಮೇಲೆ ಡ್ಯಾಮ್ದು ಒಂದು ಗೇಟ್ ತೆಗೆದು ಎಲ್ಲ ಹೆಂಗೆ ನೀರು ಹರಿದು ಹೋಗ್ಬಿಡ್ತದೆ ಆ ಲೆಕ್ಕಿಗೆ ಬರ್ತದೆ. ಅದಕ್ಕೆ ಸುಪ್ರೀಂ ಕೋರ್ಟ್ನಾಗ ಹೋಗಿ ಕೇವೇಟ್ ಹಾಕೋದು. ನಾವು ನೋಟಿಸ್ ನಾಳೆ ಕಳಿಸ್ತೀವಿ. ಹೋಗ್ತೀವಿ ನನ್ನ ಕಡೆ ಸರ್ಟಿಫಿಕೇಟ್ ಕಾಪೀಸ್ ಬಂದವ. ಅವು ಇವರು ಪ್ರೆಸಿಡೆಂಟ್ ಅವ್ರ ಕಡೆಯಿಂದ ಎಲ್ಲ ಡಿಪಾರ್ಟ್ಮೆಂಟ್ಸ್ಗೆ ಎಲ್ಲೆಲ್ಲಿ ರೆಲೆವೆಂಟ್ ಅದ ಅವ್ರಿಗೆಲ್ಲರೂ ಒಂದು ಕಾಪಿ ಹಾಕ್ತೀವಿ. ಪ್ರಿನ್ಸಿಪಲ್ ಸೆಕ್ರೆಟ್ರಿ, ಚೀಫ್ ಸೆಕ್ರೆಟ್ರಿಗೆ ಅವ್ರಿಗೂ ಒಂದು ಕಾಪಿ ಹಾಕ್ತೀವಿ. ಯಾಕಂದರೆ ಎಂಟರ್ ಸ್ಟೇಟಿಗೆ ಲಾಗು ಆಗ್ತದೆ. ಈಗ ಎಷ್ಟೋ ಜನ ನಮ್ಮ ಕೇಸ್ ಇದು ಒರಿಜಿನಲಿ ಇವ್ರ ಕೇಸ್ ತೊಗೊಂಡು ಹೋಗಿದ್ದು ಧಾರವಾಡ ನಿಮ್ಮ ಡೈಲಿ ವೇಜಸ್ ಸಂಘಟನೆ ಅದಲ್ಲ ಅವ್ರ ಹತ್ರ ಇದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗಿದ್ರು. ಅವರು ಈ ಕೇಸ್ನಾಗ ನಿಮ್ಗೇನು ಅರ್ಜಿಲ್ಲ, ನಿಮ್ಗೇನು ಸಿಗೋದಿಲ್ಲ ಅಂತ ಹೇಳಿ ಅಂದು ನಮ್ಮ ಕಡೆ ಇದು ಕೇಸ್ ನನ್ನ ಕಡೆ ತೊಗೊಂಡು ಬಂದರು. ನಾನು ಕೇಳಿದ ನಂತರ ನಾವು ಒಂದು ಮಾತು ಹೇಳಿದ್ದೆ, ನೋಡಿರಿ ನಿಮ್ಗೆ ರೆಗ್ಯುಲರೇಷನ್ ಬಗ್ಗೆ ಆಸ್ಪದ ಇಲ್ಲ, ಸ್ಕೋಪ್ ಇಲ್ಲ. ಯಾಕಂದ್ರೆ ಉಮಾದೇವಿ ಕೇಸ್ನಾಗ ಆಲ್ರೆಡಿ ಈಗಾಗಲೇ ಜಡ್ಮೆಂಟ್ ಆಗಿದ್ದಾರೆ. ಆವಾಗ ಹೊಸ ಈಗ ಏನು ಜಡ್ಮೆಂಟ್ ಬಂದಾವಲ್ಲ 2024-25ನಾಗ ಈಗ ಸ್ವಲ್ಪ ರೆಗ್ಯುಲರೇಷನ್ ಬಗ್ಗೆ ಸ್ವಲ್ಪ ಮಾತು ಹೊಂಟದೆ. ಬಟ್ ಆವಾಗ 2013ನಾಗ ಆವಾಗ ಹೋಪ್ಲೆಸ್ ಕೇಸ್ ಇತ್ತು. ರೆಗ್ಯುಲರೇಷನ್ ಸಲುವಾಗಿ ನಾವು ಅದ್ರ ಬಗ್ಗೆ ಮಾತಾಡೋದು ಸಹಿತ ತಪ್ಪಿತ್ತು. ಈ ಕಾಯ್ದೆ ಒಳಗೆ ಏನೇನು ಬೆನಿಫಿಟ್ಸ್ ಅವ ನಾವು ಐಡೆಂಟಿಫೈ ಮಾಡಿದ್ವಿ. ಪಾಟೀಲ್ ಅವರು ಇವ್ರು ಬಂದು ಕೂತು ನಾವು ಐಡೆಂಟಿಫೈ ಮಾಡಿ ಇಂಥ ಬೆನಿಫಿಟ್ ನಮ್ಗೆ ಬರ್ತಕ್ಕಂಥವ ಅದ್ರ ಪ್ರಕಾರ ನಾವು ಕ್ಲೇಮ್ ಹಾಕೋಣ ಅಂತೇಳಿ ನಾವು ಹೈಕೋರ್ಟ್ನಾಗ ರಿಟ್ ಪಿಟಿಷನ್ ದಾಖಲು ಮಾಡಿದ ನಂತರ ಕೇಸ್ ದಾಖಲು ಮಾಡಿದ ನಂತರ ನಿಮ್ಮ ಎಷ್ಟೋ ಬೆನಿಫಿಟ್ಸ್ ತೆಗೆದಾಕ್ತದೆ. ಇಂಥ ಅಂದ್ರೆ ನಿಮ್ಮ ಕೈಯಾಗಿ ಬರುವಂಥ ಮಾತನ್ನು ಕೋರ್ಟಿಗೆ ಹೋಗಾರ ಅಂದರೆ ಇನ್ನೂ ಸ್ವಲ್ಪ ತ್ರಾಸ ಕೊಡೋದಂತ. ಈ DPR ನಿಮ್ಮ ಡಿಪಾರ್ಟ್ಮೆಂಟ್ ಏನಲ್ಲ, ಅಡ್ಮಿನಿಸ್ಟ್ರೇಷನ್ ಇಲ್ಲ, ಅದು ಮಾಲ್ ಅಡ್ಮಿನಿಸ್ಟ್ರೇಷನ್ ಏನಂತೀರಿ ಅಂದ್ರೆ ಅಂಥ ಡಿಪಾರ್ಟ್ಮೆಂಟ್ ಅದ. ಯಾರ್ದು ಕುದಿಗೆ ಹ್ಯಾಂಗೆ ಕೊಯ್ಬೇಕು ಅವ್ರ ಕಡೆ ಹೋಗಿ ಕಲಿಬೇಕು. ಇವರು ಇಂಥ ಇದ್ದಿದ್ದು ಎಲ್ಲ ನಿಯಮ ತಿದ್ದುಪಡಿ ಮಾಡಿ ತಮ್ಗೆ ಹೆಂಗೆ ಬೇಕಂಗೆ ನಿಮಗೆಲ್ಲ ಬರ್ತಕ್ಕಂಥ ಬೆನಿಫಿಟ್ಸ್ ಇವರೇ ತೆಗೆದಾಕಿದ್ರು. ನಾವಾಗ ಕೊಟ್ಬಿಟ್ಟಿದ್ರೆ ಇಷ್ಟೆಲ್ಲ ಸಮಸ್ಯೆ ಹೇಳ್ತಿದ್ದಿಲ್ಲ. ವರ್ಷ ಎಷ್ಟೆಷ್ಟು ಮಂದಿಗೆ ಅಮೌಂಟ್ ಹೋಗಬೇಕಾಗಿತ್ತು ಅದು ಯಾವಾಗ ಹೋಗ್ಬಿಡ್ತಿತ್ತು. ಈಗ ಇಷ್ಟೆಲ್ಲ ಮಂದಿಗೂ ಆಟ್ ಎ ಟೈಮ್ ಈ ಎಲ್ಲ ಅಮೌಂಟ್ ರಿಲೀಸ್ ಮಾಡಿದ್ದು 3 ತಿಂಗಳ ಒಳಗೆ. ಸೊ ಕರ್ನಾಟಕ ಹೈಕೋರ್ಟ್ ಡಿವಿಷನ್ ಬೆಂಚ್ ಆರ್ಡರ್ ಕೊಟ್ಟಿದ್ದಾರೆ. 3 ತಿಂಗಳ ಒಳಗೆ ಈ ಅಮೌಂಟ್ ಅವರು ನಿಮ್ಗೆ ಅಮೌಂಟ್ ತೀರಿಸ್ಬೇಕು. ಅವ್ರು ಕೊಡಂಗಿಲ್ಲ ನನ್ನ ಖಾತ್ರಿ ಅದ. ಅದಕ್ಕೆ ಕಂಟೆಂಪ್ಟ್ ಹಾಕೋದು ಪರಿಸ್ಥಿತಿನೂ ಉದ್ಭವಿಸ್ಬೋದು. ಈ ಮಾತು ನೀವು ತಿಳ್ಕೊಂಡ್ರಿ. ಈಗ ಲೀಗಲ್ ಕಾಂಪ್ಲಿಕೇಶನ್ಸ್ ಏನವ, ಯಾವ ರೀತಿ ನಾವು ಮುಂದೆ ಫೈಟ್ ಮಾಡಬೇಕು ಈಗ ನೀವು ತಯಾರಿ ಮಾಡಿಟ್ರೆ ಆ ಸ್ಟೇಜಿಗೆ ನಾವು ಹೋಗಿ ಮುಟ್ತೀವಿ. 3 ತಿಂಗಳ ನೀವು ಮಲ್ಕೊಂಡು ಬಿಟ್ರೆ ನನಗೂ ಏನು ಮಾಡ್ಲಿಕ್ಕೆ ಬರೋಂಗಿಲ್ಲ, ನಿಮಗೂ ಏನು ಮಾಡ್ಲಿಕ್ಕೆ ಬರೋಂಗಿಲ್ಲ.
ಅವ್ರು ಅಷ್ಟಾಗಿ ಏನಾದರೂ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ, ಅಲ್ಲಿ ಸ್ಟೇ ತೊಗೋಬೋದು, ಮುಂದೆ 10 ವರ್ಷ ನಡೀತದೋ ಏನಾಗ್ತದೆ ನಮ್ಗೆ ಗೊತ್ತಿಲ್ಲ. ಮತ್ತು ಇಲ್ಲೇ ಗುಲ್ಬರ್ಗನಾಗ ನಾನು ಸ್ವತಃ ಇದ್ದೇ ಕೇಸ್ ನಡೆಸ್ಲಿಕ್ಕೆ ಸಾಧ್ಯ ಇತ್ತು. ಸುಪ್ರೀಂ ಕೋರ್ಟಿಗೆ ಹೋಗಿ ಟೈಮ್ ಟು ಟೈಮ್ ಅಲ್ಲಿ ಕೇಸ್ ಅಟೆಂಡ್ ಆಗೋದು, ಆ ವಕೀಲಿಗೆ ಫಾಲೋ ಅಪ್ ಮಾಡೋದು ಅಷ್ಟು ಸರಳ ಇಲ್ಲ. ಅದಕ್ಕೆ ಕೇಸ್ ನಡೆಸೋ ಸಲಗೆ ನಾವು ಇಮಿಡಿಯೇಟ್ ಕಿವೇಟ್ ಹಾಕಿ ಅಲ್ಲೇ ನಮ್ಗೆ ಏನು ಹೇಳಿಕೆ ಅದ ಅಡ್ವಾನ್ಸ್ ಆಗಿ ಎಲ್ಲ ರೆಡಿ ಮಾಡಿ ತಯಾರಿ ಇಡಬೇಕು. ಯಾವಾಗ ನಮ್ಮ ನೋಟಿಸ್ ಬರ್ತದೆ ಸೇಮ್ ಡೇ ನಾವು ಉತ್ತರ ಕೊಡ್ಲಿಕ್ಕೆ ನಮ್ಮ ಕೆಪಾಸಿಟಿ ಇರಬೇಕು, ರೆಡಿ ಇಡಬೇಕು ಕಡೆ ಅಲ್ಲಿನ ವಕೀಲ ಕಡೆ. ಅಂದ್ರೆ ನಿಮ್ಗೆ ಏನಾದರೂ ಇದ್ರಾಗ ಬೆನಿಫಿಟ್ ಸಿಗ್ತದೆ. ಮತ್ತು ಅದನ್ನು ತಿಳ್ಕೊಬೇಡ್ರಿ, ಈಗ ನಾಳೆ ಇದು ಆರ್ಡರ್ ಆಗ್ಯದ 3 ತಿಂಗಳ ನಂತರ ಇಂಪ್ಲಿಮೆಂಟ್ ಮಾಡ್ತಾರೆ. ಅವರು ಒಂದು ಕೊಟ್ಟು ಅಫಿಡೇವಿಟಲ್ಲಿ ಕೋರ್ಟ್ನಾಗ ಹಾಕಿಬಿಟ್ರೆ ನಿಮ್ಗೆ ಗುರ್ತು ಸಹಿತ ಆಗಂಗಿಲ್ಲ ನಮ್ಗೆ ಬರ್ತಕ್ಕಂಥ ಬೆನಿಫಿಟ್ ಎಷ್ಟಿದ್ದು ಮತ್ತು ಅವ್ರು ಎಷ್ಟು ಕೊಟ್ಟಾರ. ಅದ್ರ ಸಲುವಾಗಿ ಅದು ಒಂದು ಬೇರೆ ರೀತಿಯಿಂದ ನಾವು ಎಂಟೈರ್ ಕೇಸೇ ಡೆವಲಪ್ ಮಾಡಿ ನಡೆಸ್ಬೇಕಾಗ್ತವೆ. ನಾವು ಎಲ್ಲ ಲೇಬರ್ ಕೋರ್ಟ್ಸ್ನಾಗ ಕೇಸಸ್ ದಾಖಲು ಮಾಡೋದು ಬರ್ತದೆ ವಸೂಲಿ ಸಲುವಾಗಿ, ಬೇರೆ ಕೇಸ್ ಇಲ್ಲ. ಅಂದ್ರೆ ನಮ್ಗೆ ಇಂಥ ಬರ್ತಕ್ಕಂಥ ರಕಮ್ ಅದಂತ ಹೇಳಿಲ್ಲ. ನಮ್ಗೆ ಎಷ್ಟು ಕಾಯ್ದೆನಾಗ ನಮ್ಮ ಕೋರ್ಟ್ನಿಂದ ಇಂಥ ಆದೇಶ ಪ್ರಕಾರ ಇಷ್ಟು ಆಲ್ರೆಡಿ ಇಂಥ ಬೆನಿಫಿಟ್ ಕೊಡಬೇಕು ಅಂತೇಳಿ ಆದೇಶ ಅದ. ಅದ್ರ ಪ್ರಕಾರ ನಮ್ಮ ಬರ್ತಕ್ಕಂಥ ರಕಮ್ ಇಷ್ಟು ಅಮೌಂಟ್ ಆಗ್ತದೆ, ಇದು ಡಿಟರ್ಮಿನ್ ಮಾಡಿರಿ, ಇಷ್ಟು ಅಮೌಂಟ್ ನಮ್ಗೆ ಪೇಮೆಂಟ್ ಮಾಡೋ ಸಲುವಾಗಿ ಆದೇಶ ಕೊಡ್ರಿ. ಇದು ನೀವು ಸರಿಯಾಗಿ ನಾವು ಪ್ರೆಸಿಡೆಂಟಿಗೆ ಅವ್ರಿಗೆ ಏನು ಹೇಳಿದ್ವಿ, ಇದು ನಾವು ಇಂಡಿವಿಜುವಲಿ ಯಾವ ವಕೀಲ ಮುಖಾಂತರ ಹೆಂಗಿಲ್ಲ 4-5 ವರ್ಷ ನಾವು ನಿಮ್ಮ ಕೇಸಸ್ ನಡೆಸಬೇಕು. 20% ಅವ್ರು ತೊಗೊಳ್ಳಾರ್ದು ಅವ್ರಿಗೆ ಯಾರು ಕೇಸ್ ನಡೆಸ್ಲಿಕ್ಕೆ ಹೋಗಿಲ್ಲ. ನೀವು ಕಾಮನ್ನಾಗ ಒಂದು ಕಾಮನ್ ಅಪ್ಲಿಕೇಶನ್ ತಯಾರು ಮಾಡಿ ಎಲ್ಲ ವರ್ಕರ್ದು ಒಂದೊಂದು ಡಿಪಾರ್ಟ್ಮೆಂಟ್ ನೀವು ತಯಾರು ಮಾಡಿ ಡಿಸ್ಟ್ರಿಕ್ಟ್ ವೈಸ್ ನಾವು ತಯಾರು ಮಾಡಿ ಕೊಡೋನು. ಪ್ರತಿಯೊಂದು ಡಿಸ್ಟ್ರಿಕ್ಟಿಗೆ ಅವ್ರವ್ರ ಮುಖಾಂತರ ಒಂದು ಜೂನಿಯರ್ ಅಡ್ವೊಕೇಟ್ ಎಂಗೇಜ್ ಮಾಡಿ ಅಲ್ಲೇ ಫೈಲ್ ಮಾಡಿ ಕೇಸ್ ನಡೆಸಲಿಕ್ಕೆ ಸಾಧ್ಯ ಇದೆ. ಒಂದು ರೆಪ್ರೆಸೆಂಟೇಟಿವ್ ಪರ್ ಡಿಸ್ಟ್ರಿಕ್ಟ್, ಪ್ರತಿಯೊಂದು ಡಿಸ್ಟ್ರಿಕ್ಟ್ ಸಲುವಾಗಿ ಒಬ್ಬರು ರೆಪ್ರೆಸೆಂಟೇಟಿವ್ ಇಲ್ಲೇ ಪ್ರೆಸಿಡೆಂಟ್ ಅವ್ರ ಕಡೆಯಿಂದ ಅಸೆಂಟ್ ತೊಗೊಂಡು ಅವ್ರನಿಂದ ಏನು ಕನ್ಸೆಂಟ್ ಇರಬೇಕು ಅಂಥವ್ರಿಗೆ ನಾವು ರೆಪ್ರೆಸೆಂಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೋದು. ಮಾಡಿಲ್ಲ ಅಂದ್ರೆ ನೀವು ಇಂಡಿಪೆಂಡೆಂಟ್ಲಿ ನಿಮ್ಗೆ ಏನು ಖರ್ಚು ಬರ್ತದೆ, ನೀವು 5 ಲಕ್ಷ ರೂಪಾಯಿ ಬರೋನಾಗ 1,20,000 1,30,000 ರೂಪಾಯಿ ನೀವು ಬರೀ ಕೋರ್ಟ್ ಕಚೇರಿನಾಗ ಮಾಡಬೇಕು. ಅದು ಮತ್ತು ಯಾವಾಗ ಬರ್ತದೆ ಯಾವಾಗ ಹೇಳಿ ಬರೋಂಗಿಲ್ಲ. ಅದ್ರ ಸಲುವಾಗಿ ಇವು ಏನು ಕೇಸಸ್ ಅವಲ್ಲ, ಈಗ ನೀವು ಎಷ್ಟೆಲ್ಲ ಫೈಟ್ ಮಾಡಿರಿ, ಇನ್ನೊಂದು 2-3 ವರ್ಷ ಆದರೂ ನೀವು ರೊಕ್ಕ ನಿಮ್ಮ ಕೈಗೆ ಮುಟ್ಟಬೇಕಂದ್ರೂ ಕನಿಷ್ಠ 2ರಿಂದ 3 ವರ್ಷ ನೀವು ಇನ್ನೂ ಹಾದಿ ನೋಡೋ ಪರಿಸ್ಥಿತಿ ಬರ್ತದೆ. ಇದು ನೀವು ಭಾಳ ಆಸೆ, ಇವತ್ತು ಕೋರ್ಟ್ ಆರ್ಡರ್ ಆಗ್ಯದ, ಅದ್ರ ಸಲುವಾಗಿ ಅವರು ನಿಮ್ಮ ಅಗ್ದಿ ಮನಿತನ ಬಂದು ರೊಕ್ಕ ನಿಮ್ಮ ಮನಿತನ ಪಾಕೆಟ್ನಾಗ ಹಾಕಿ ಕೊಡ್ತಾರೆ ಅಂತ ತಿಳ್ಕೊಬೇಡ್ರಿ. ಅದಕ್ಕೆ ಇನ್ನೂ ಹಾದಿ ಭಾಳ ಉದ್ದದ, ನಾವು ಅರ್ಧ ಹಾದಿ ದಾಟೀವಿ, ಇನ್ನೂ ಅರ್ಧ ಹಾದಿ ಬಾಕಿ ಅದು. ಅದರ ಸಲುವಾಗಿ ನಾವು ಯಾವ ರೀತಿಯಿಂದ ಇದು ಮುಂದೆ ನಡೆಸಬೇಕು, ಯಾವ ರೀತಿಯಿಂದ ನೀವು ಅಮೌಂಟ್ ಅಲ್ಲಿ ಕಲೆಕ್ಟ್ ಮಾಡಿ. ಯಾಕಂದ್ರೆ ನಾ ಸುಪ್ರೀಂ ಕೋರ್ಟಿಗೆ ವಕೀಲರಿಗೆ ಅವ್ರಿಗೆ ಮಿನಿಮಮ್ ನಾ ಅಮೌಂಟ್ ಹೇಳಿದ್ದು ಬರೀ ಅವ್ರು ಇದ್ದಾರೆ ಅಂತ ಹೇಳಿ ನಿಮ್ಗೆ ಅಸಾಧ್ಯದ ಅಲ್ಲಿ 1 ಲಕ್ಷ 2 ಲಕ್ಷ ರೂಪಾಯಿ ಸಲ ಮಿನಿಮಮ್ ಸ್ಟಾರ್ಟಿಂಗ್ ಫೀ ನೀವು ತೊಗೊಳ್ಳಾರ್ದೆ ಯಾರೂ ಕೇಸ್ ನಿಮ್ಗೆ ನಡೆಸಿದ್ನೂ ಹೋಗಂಗಿಲ್ಲ, ಕಡೆಯಾಗಿ ಫೈಲ್ನೂ ಇಡಂಗಿಲ್ಲ. ಅದರ ಸಲುವಾಗಿ ನೀವು ವಿಚಾರ ಮಾಡಿರಿ. ನಿಮ್ಮ ಜೋಡಿ ಇತರ ಈಗ ನೀವು ನಿಮ್ಮ ಒಂದು 400-500 ವರ್ಕರ್ಸ್ದು ಗ್ರೂಪ್ ಮೇಲೆ ಇದು ಕೇಸ್ ನಡೀತದೆ ಅಂತ ತಿಳ್ಕೊಬೇಡ್ರಿ. ಇತರ ಮಂದಿಗೆ ನೀವು ಕೂಡಿಸ್ಬೇಕು. ಈ ಕೇಸ್ನಾಗ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಟ್ರೆ ಅವ್ರಿಗೂ ಬೆನಿಫಿಟ್ ಸಿಗ್ತದೆ. ಅವ್ರದ್ದು ಎಲ್ಲ ಅಮೌಂಟ್ಸ್ ಕ್ಯಾಲ್ಕುಲೇಟ್ ಮಾಡಿ ಒಂದು ಚಾರ್ಟ್ ಮಾಡಿ ಅವು ದಾವಾನಾಗ ತಯಾರು ಮಾಡಿಕೊಂಡು ಪ್ರತಿಯೊಂದು ಡಿಸ್ಟ್ರಿಕ್ಟ್ನಾಗ ನೀವು ಫೈಲ್ ಮಾಡ್ಲಿಕ್ಕೆ ಹೋದರೆ ಈ ಅಮೌಂಟ್ ಕ್ಯಾಲ್ಕುಲೇಷನ್ ಸಲುವಾಗಿ ನಾವು ಫೈಟ್ ಮಾಡ್ಬೋದು. ಬಟ್ ಇವು ನೀವು ಇಂಡಿವಿಜುವಲಿ ಮಾಡುವುದಿದ್ರೆ ಬೇಕಾದಂಗೆ, ಯಾಕಂದರೆ ಅಲ್ಲಿನ ವಕೀಲರು ಏನು ಹೇಳ್ತಾರೆ ಅದ್ರ ಪ್ರಕಾರ ನೀವು ಮಾಡ್ಬೋದು. ಇದು ನಮ್ಮ ಇದ್ರ ಸಲ ಹೇಳ್ತಾ ಇಲ್ಲ, ಬಟ್ ಯೂನಿಯನ್ ನೀವು ಸಪೋರ್ಟ್ ತೊಗೊಂಡು ಮಾಡಿದರೆ ನಿಮ್ಮ ಖರ್ಚು ಕಡಿಮೆ ಬರ್ಬೋದು. ನೀವು ನಿಮ್ಮ ಇಂಡಿಪೆಂಡೆಂಟ್ಲಿ ಅಲ್ಲಲ್ಲ ನಿಮ್ಗೆ ಹೇಳಿಗತ್ತೆ ಇದ್ದಿದ್ದು ಮಾತನ್ನ ಹೇಳಿದ್ರೆ ಅಂದರೆ ನಿಮ್ಮ ಆಪ್ಷನ್ ನಾಲ್ಕು ಕಟ್ ಮಾಡ್ಲಿಕ್ಕೆ ಹೆಂಗೆ ಬರ್ತದೆ ನಿಮ್ಗೆ. ಈಗ ಇಂಡಿವಿಜುವಲ್ ನಿಮ್ಮ ಮನೆ ಹುಡುಗನೇ ವಕೀಲ ಇರ್ಬೋದು, ನಾವು ಮಾಡ್ತೀನಿ ಅಂದ್ರೆ ನಾವು ಮಾಡಲಿ, ನನಗೇನು ಏನಾದರೂ ಮುಚ್ಚಿಟ್ಟು ಮಾತಿಲ್ಲ, ಇದ್ದಿದ್ದು ನಾನು ಹೇಳಿಕತ್ತೀನಿ. ಮಾತ್ರ ಇದು ಕೇಸ್ ಏನು ನಡೆಸ್ಬೇಕಲ್ಲ ಅದು ಭಾಳ ಕೇರ್ಫುಲ್. ನಾವು ಏನು ಈಗ ಇಷ್ಟೆಲ್ಲ ಹೇಳಿನಲ್ಲ, ನೀವು ಐಟಮ್ ಬೈ ಐಟಮ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಎದರಾಗೂ ತಪ್ಪು ಮಾಡ್ಲಾರ್ದು ದಾವೆನಾಗ ಎಷ್ಟು ಪ್ರತಿಯೊಬ್ಬರಿಗೆ ಈಚ್ ಎಂಪ್ಲಾಯ್ದು ಎಷ್ಟೆಷ್ಟು ಬೆನಿಫಿಟ್ ಬರ್ತದೆ ಟೋಟಲ್ ಅಪ್ ಮಾಡಿ ಆ ಮೇನ್ ಪೆಟಿಷನ್ನಾಗ ಹಾಕಿ ಕಾಮನ್ ಪೆಟಿಷನ್ ಹೆಂಗೆ ಆಗಬೇಕು ಅದರ ಸಲಕ್ಕೆ ಸಪ್ರೇಟ್ ಫಾರ್ಮ್ಸ್ ಅವ. ಆ ರೀತಿಯಿಂದ ನೀವು ಇದು ತಯಾರು ಮಾಡಿ ಅದು ದಾಖಲು ಮಾಡಿದ್ರೆ ಆಗ್ತದೆ. ಅದು ಹಂಗೆ ಇವತ್ತು ನೀವು ಬಂದಿರಿ, ನಾಳೆ ನಾ ನೋಟಿಸ್ ಕೊಟ್ಟಿರ್ತೀನಿ, ಅಲ್ಲಿಂದ ಹಿಡಿದು 3 ತಿಂಗಳ ಒಳಗೆ ನಿಮ್ಗೆ ಅಷ್ಟು ಅವಕಾಶ ಅದ, 3 ತಿಂಗಳ ಟೈಮ್ ಅದ. ಅದ್ರಾಗ ನೀವು ಎಷ್ಟು ಮಂದಿಗೆ ನಿಮ್ಮ ಡಿಪಾರ್ಟ್ಮೆಂಟ್ನಾಗ ನೀವು ಗೊಳೆ ಮಾಡಿ ಒಂದೊಂದು ಡಿಪಾರ್ಟ್ಮೆಂಟ್ದು ಒಂದೊಂದು ದಾವಾ ತಯಾರು ಮಾಡಿ ನೀವು ದಾಖಲು ಮಾಡಿದ್ರೆ
ನಿಮ್ಗೆ ಅನುಕೂಲ ಅದ. ನೀವು ಕೈ ಬಿಟ್ಬಿಟ್ರೆ ಅದು ನಿಮ್ಮ ನಶೀಬ್ ಅಲ್ಲಲ್ಲ, ನಿಮ್ಮ ನಶೀಬ್ ನಿಮ್ಮ ಜೋಡಿ. ಯಾಕಂದ್ರೆ ನಾ ಈ ಸ್ಟೇಜ್ ತನ ತಂದಿಟ್ಟಿನಿ ಅಲ್ಲಲ್ಲ. ಈಗ ನಾನು ನಿಮ್ಗೆ ಹೇಳಿಕತ್ತೀನಿ, ತಿಳ್ಕೊಡ್ರಿ. ಈಗ ಒಂದು ಮಾತು ತಿಳ್ಕೊಡ್ರಿ, ಈ ಒಂದು ಪರ್ಟಿಕ್ಯುಲರ್ ಲೆವೆಲ್ ತನಕ ನಾನು ತಂದಿಟ್ಟಿನಿ ಕೇಸ್. ಮುಂದಿನ ಯಾವ ರೀತಿಯಿಂದ ನಾ ಮಾಡ್ಲಿಕ್ಕೆ ಬರ್ತದೆ ಅದನ್ನು ನಿಮ್ಗೆ ಹೇಳಿಕತ್ತೀನಿ. ಬಟ್ ನೀವು ಇದು ಕೈ ಬಿಟ್ಬಿಟ್ರೆ ಈಗ ಇಲ್ಲಿ ತಿನ್ನ ನಾ ತಂದಿದ್ದು ಎಲ್ಲ ಹಾಳು ಹೋಗ್ಬಿಡ್ತದೆ. ನನ್ನ ನನ್ನ ಕೈ ಬಿಡಬೇಡ. ರಿಕ್ವೆಸ್ಟ್ ನೀವು ಹೇಳಿದ್ರಿ, ನೀವು ಸಜೆಷನ್ಸ್ ಹೇಳಿದ್ರಿ. ಬಟ್ ಹೆಂಗೆ ನಮ್ಮನ್ನು ಒಂದು ದಂಡಿಗೆ ತಂದಿರಿ, ಕಂಪ್ಲೀಟ್ ನಡೆಸ್ಕೊಡ್ರಿ, ನಾವು ಬಿಡ್ಕೊಡ್ತೀವಿ. ಅಲ್ಲ ಬರೋಬರ ನಿಮ್ಮ ಜೋಡಿ ನನ್ನ ಒಂದು ಮಾತು ತಿಳ್ಕೊಡ್ರಿ. ನಿಮ್ಮ ಜೋಡಿ ನಿಮ್ಮ 400 ಮಂದಿಗೆ ಅಷ್ಟೇ ಇದು ಬೆನಿಫಿಟ್ ಇಲ್ಲ. ಎಂಟೈರ್ ಸ್ಟೇಟ್ನಾಗ 25,000 ಎಂಪ್ಲಾಯೀಸ್ ಏನಾದರೂ ಲೆಕ್ಕದ 455 ಅಲ್ಲ ಟೋಟಲ್ 27,000 ಎಂಪ್ಲಾಯೀಸ್ ಇದ್ದಾರಂತ. ನಿಮ್ಮ ಬರೀ ಇದು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆಯಿತು. ಅಲ್ಲ ನೀವು ಮಾಡ್ಲಾರ್ದು ನಿಮಗೂ ಅನುಕೂಲ ಇಲ್ಲ, ಅವ್ರಿಗೂ ಅನುಕೂಲ ಇಲ್ಲ. ಈಗ ನೀವು ಆ ಮಂದಿಗೆ ನೀವು ಕೂಡಿಸ್ಲಿಲ್ಲ ಅಂದ್ರೆ ಮತ್ತು ಏನದ, ಅವ್ರು ನೀವು ಪ್ರೆಸಿಡೆಂಟಿಗೆ ಬೆಟ್ ಮಾಡಿ ಅವ್ರ ಮುಖಾಂತರ ನೀವು ಕೇಸ್ ದಾಖಲು ಮಾಡಿದ್ರೆ ನಾ ಅದ್ರಾಗ ಸ್ವಲ್ಪ ಇಂಟ್ರೆಸ್ಟ್ ತೊಗೋಬೋದು. ನೀವು ಇಂಡಿಪೆಂಡೆಂಟ್ಲಿ ಯಾರಾದರೂ ನೀವು ಮಾಡೋರಿದ್ರೆ ನಾ ಅದ್ರಾಗ ಪಾರ್ಟಿಸಿಪೇಟ್ ಮಾಡೋದು. ಅಲ್ಲ ನನ್ಗೆ ಗೊತ್ತಾ, ಯಾಕಂದ್ರೆ ಕಂಟ್ರೋಲ್ ಒಳಗೆ ಲಿಸ್ಟ್ ಮಾಡ್ಕೊಡ್ರಿ. ಅಲ್ಲ ಒಂದು ಲಿಸ್ಟ್ ಮಾಡ್ಕೊಡ್ರಿ. ಮತ್ತೆ ನಿಮ್ಮ ಡಿಪಾರ್ಟ್ಮೆಂಟ್ ಲಿಸ್ಟ್ ತೆಗಿರಿ, ಅಂದರೆ ನಿಮ್ಗೆ ಗೊತ್ತಾಗ್ತದೆ. ಇವೆಲ್ಲ ಬೆನಿಫಿಟ್ಸ್ ಎಲ್ಲ ತೊಗೋಬೇಕಂದ್ರೆ ಮತ್ತು ಅವು ಗ್ರ್ಯಾಚ್ಯುಟಿದು ಆ್ಯಕ್ಟ್ ಕೆಳಗೆ ಅಲ್ಲೇ ಒಂದು ಸಪ್ರೇಟ್ ಅಪ್ಲಿಕೇಶನ್ ಆಗಬೇಕು. ಅದನ್ನು ಕೌಂಟ್ ಮಾಡ್ಲಿಕ್ಕೆ ಬರ್ತದೆ. ಈಗ ಇಂಡಿವಿಜುವಲ್ ಅಪ್ಲಿಕೇಶನ್ಸ್ ಹಾಕ್ಲಿಕ್ಕೆ ಒಂದು 10% ಸಲುವಾಗಿ ನಿಮ್ಗೆ ಏನು ಬೆನಿಫಿಟ್ ಆಗೋದು? ಒಬ್ಬೊಬ್ರಿಗೆ ಒಂದು 10,000, 20,000, 30,000 ರೂಪಾಯಿ ಬೆನಿಫಿಟ್ ಬರ್ಬೋದು. ಬಟ್ 10-20-30,000 ರೂಪಾಯಿ ಸಲುವಾಗಿ ಒಬ್ಬ ಇಂಡಿವಿಜುವಲ್ ಕೋರ್ಟಿಗೆ ಹೋದ ಅಂದ್ರೆ ನಿಮ್ಗೆ ಕೋರ್ಟಿನ ಖರ್ಚು ಏನು? ಹಾಗಾಗಿ ನೀವು ಕಾಮನ್ನಾಗಿ ಹಾಕಿಬಿಟ್ರೆ ನಿಮ್ಗೆ ಎಲ್ಲ ಬೆನಿಫಿಟ್ಸ್ ಸರಿಯಾಗಿ ಮುಟ್ಬೋದು. ಪ್ರಯತ್ನ ಮಾಡೋದಿದ್ರೆ ಆ ರೀತಿಯಿಂದ ಮಾಡಿ. ಈಗ ಇಲ್ಲಿ ತನಕ ಎಷ್ಟು ಒಗ್ಗಟ್ಟಿನಿಂದ ಮಾಡಿರಿ, ಅದೇ ಪದ್ಧತಿನಿಂದ ಮುನ್ನಡೀರಿ. ಅದಕ್ಕೆ ಇವೆಲ್ಲ ಬೆನಿಫಿಟ್ಸ್ ಯಾರು ನೀವು ಬೆಳಗಾವಿಯಿಂದ, ನೀವು ಗುಲ್ಬರ್ಗ, ಬಾಗಲಕೋಟೆ, ನೀವು ಮತ್ತೆ ಬೇರೆ ಜಮಖಂಡಿ ಅಂದ್ರೆ ಬಾಗಲಕೋಟೆ, ಬಾಗೇವಾಡಿ ಎಲ್ಲ ಎಲ್ಲ ಬಿಜಾಪುರದ ಯಾರಾದರೂ ಈ ಕಡೆ ದಾವಣಗೆರೆ ಅಲ್ಲ ದಾವಣಗೆರೆ ಕೈ ಹತ್ರ ಎಲ್ಲರೂ ಇಲ್ಲ ದಾವಣಗೆರೆ ಬೆಳಗಾವಿ ಸೈಡ್ದವ್ರು ಯಾರಾದರೂ ಲಾಸ್ಟ್ ಭಾಳ ಸಲ ಫೋನ್ ಮಾಡಿದ್ರು. ಅವರು ಬೆಂಗಳೂರದವ್ರು ಯಾರಾದರೂ ಫೋನ್ ಮಾಡ್ತಿದ್ರು, ರಾಯಚೂರು ಮಾಡ್ತಿದ್ರು. ಅವ್ರು ಈಗ ಎಲ್ಲ ಗಪ್ ಆಗ್ಬಿಟ್ಟಾರ. ಅವ್ರಿಗೆ ಅಂದಾಜಿಲ್ಲ. ಅಲ್ಲಲ್ಲ ಅವ್ರು ಗಪ್ ಆಗಿರಂದ್ರೆ ಅವ್ರಿಗೆ ಇದುವರೆಗೂ ಅಂದಾಜಿಲ್ಲ. ಈ ರೀತಿಯಿಂದ ಎಷ್ಟೋ ಜನ ಈಗ ಸತ್ತೋಗಿದ್ದವ್ರು ಇದ್ದಾರೆ. ಆ ಮಂದಿದು ಬೆನಿಫಿಟ್ಸ್ ಯಾರು ತರಿಸ್ಕೊಡೋರು? ಇಂಥ ಇದು ಸಮಸ್ಯೆ ಅವ. ಅಲ್ಲ ನಿಮ್ಗೆ ಹೇಳ್ಕತ್ತೀನಿ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ನಾಗ ಇಂಥ ಸಮಸ್ಯೆ ಅವ. ಅದ್ರ ಸಲುವಾಗಿ ಈ ಮಂದಿ ಸಲುವಾಗಿ ನಾವು ಬೆನಿಫಿಟ್ ಕೊಡಿಸ್ಬೇಕಂದ್ರೆ ಅವ್ರ ಲೀಗಲ್ ಏರ್ಸಿಗೆ ಕರ್ಕೊಂಡು ಬಂದು ಅವರೆಲ್ಲ ಬೆನಿಫಿಟ್ಸ್ ಕ್ಯಾಲ್ಕುಲೇಟ್ ಮಾಡಿ ಅವ್ರ ವಾರ್ಷ ಸರ್ಟಿಫಿಕೇಟ್ ಆಗಿ ಎಲ್ಲ ಜೋಡಿಸಿ ಮಾಡಬೇಕಾಗ್ತದೆ. ಅದ್ರ ಸಲುವಾಗಿ ಇಷ್ಟೆಲ್ಲ ಬೆನಿಫಿಟ್ ಏನವ ಅವು ಎಲ್ಲ ನಿಮ್ಗೆ ಸಿಗ್ತಾವ. ಬಟ್ ಆ ಕೇಸ್ ನೀವು ಇದ್ರ ಸಲುವಾಗಿ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. ರಿಕವರಿದು ಏನು ಅಮೌಂಟ್ದು ನಿಮ್ದು ಏನವಲ್ಲ, ಅದು ಕೇಸ್ ನೀವು ಇಮಿಡಿಯೇಟ್ಲಿ 3 ತಿಂಗಳ ಮುಗಿದ ನಂತರ ಡೈರೆಕ್ಟ್ ನೀವು ಕೋರ್ಟ್ನಾಗ ಹೋಗಿ ದಾವಾ ದಾಖಲು ಮಾಡಿದರೆ ನಿಮ್ಗೆ ಇನ್ನೊಂದು 1-2 ವರ್ಷನಾಗ ಆಗಲಿ ಅಥವಾ 3 ವರ್ಷನಾಗ ಆಗಲಿ ಆ ರಕಮ್ ನಿಮ್ಮ ಕೈಗೆ ಮುಟ್ಬೋದು. ಬಟ್ ನೀವು ಅದು ಕೈ ಬಿಟ್ಬಿಟ್ರಿ ಅಲ್ಲ ಅಂದರೆ ನೀವು ತಡ ಮಾಡಿದ್ರಿ ಅಂತ ಹೇಳಿ ತಿಳ್ಕೊಳ್ರಿ. ಮತ್ತು ನೀವು ಲೇಬರ್ ಕೊಟ್ಟಿದ್ದ, ನೀವು ಹೈಕೋರ್ಟ್ನಾಗ ಕಂಟೆಂಪ್ಟ್ನಾಗ ಆರ್ಡರ್ ಆಗ್ತಂತ ಹೇಳಿ ತಿಳ್ಕೊಂಡು ನೀವು ಕೂತ್ರೆ ಉಪಯೋಗಿಲ್ಲ. ನೀವು ರಿಕವರಿ ಸಲುವಾಗಿ ಇಂಡಿಪೆಂಡೆಂಟ್ ಅಪ್ಲಿಕೇಶನ್ ಮಾಡೇಬೇಕು. ಇದು ಮಾತು ತಿಳ್ಕೊಂಡು ನೀವು ನಿಮ್ಮ ಮುಂದಿನ ಏನು ಹೆಜ್ಜೆ ಅವು ಇಡ್ರಿ. ನಾನು ನನ್ನ ಪರವಾಗಿ ನನ್ನ ಜೋಡಿ ಪ್ರಕಾಶ್ ಮೈಸಳ್ಗಿ ಮತ್ತು ಧ್ರುವ ಅಂಬೇಕರ್ ಇವರು ಸಾಕಷ್ಟು ಮೆಹನತ್ ಮಾಡಿದ್ದಾರೆ. ಅವರು ಮಾಡಿದ ಮೆಹನತ್ನ ಮರೆಯೋದು ಸಾಧ್ಯ ಇಲ್ಲ. ಮತ್ತು AM ಪಾಟೀಲ್ ಅವರು ನಿಮ್ಮ ಯೂನಿಯನ್ ಸಲುವಾಗಿ ಎಷ್ಟು ಕೆಲಸ ಮಾಡಿದರು ಅದ್ರ ಬಗ್ಗೆನೂ ನಾವು ಮರೆಯೋದು ಸಾಧ್ಯ ಇಲ್ಲ. ಅವರಿಗೆ ನನ್ನ ಏನಂದರೆ ಶ್ರದ್ಧಾಂಜಲಿ ನಾನು ಅರ್ಪಿಸ್ತೀನಿ. ಅದ್ರ ಜೋಡಿ ಖರ್ಚು ಮಾಡಿದರು ಅಷ್ಟೇ ಇಲ್ಲ, ಪರ್ಸ್ನಲಿ ಅವ್ರು ಬಂದು ಏನೇನು ಅಪ್ಲಿಕೇಶನ್ಸ್ ಕೊಡಬೇಕು, ಅವು ನೋಟಿಫಿಕೇಶನ್ ಎಲ್ಲ ತೆಗೆದು ಅದು ಹ್ಯಾಂಗೆ ಚಾಲನೆ ಮಾಡಬೇಕು, ಅಪೀಲ್ನಾಗ ಅಮೆಂಡ್ಮೆಂಟ್ಸ್ ಎಲ್ಲ ಮಾಡೋದು ಅವ್ರ ಕೈಯಿಂದ ಎಲ್ಲ ಆಗಿದ್ದದು. ಅದ್ರ ಸಲುವಾಗಿ ಅವ್ರಿಗೂ ನನ್ನ ಶುಭಾಶಯಗಳು ಮತ್ತು ಧನ್ಯವಾದಗಳು. ಮತ್ತು CID ಅವ್ರದ್ದು ನಮಗೆಲ್ಲ ಇದಕ್ಕೆ ಬೆಂಬಲ ಅದೇ ಮತ್ತು ಅವ್ರ ಬೆಂಬಲ ಯಾವಾಗ ನಮ್ಮ ಜೋಡಿ ಅದೇ ಅದ್ರ ಸಲುವಾಗಿ
ಅವ್ರಿಗೂ ನನ್ನ ಧನ್ಯವಾದಗಳು. ತಾವು ಎಲ್ಲರೂ ಇಲ್ಲಿ ಬಂದು ಈ 4 ಮಾತು ಕೇಳ್ಕೊಂಡಿದ್ದಕ್ಕೆ ನಾನು ನಿಮಗೂ ಧನ್ಯವಾದ ಹೇಳ್ತೇನೆ. ಪ್ರಶ್ನೆ ಕೇಳಿದ್ರೆ ಪ್ರೆಸಿಡೆಂಟ್ ಅವ್ರು ಮಾತಾಡಲಿ, ಅವ್ರು ಮಾತಾಡಿದ ನಂತರ ನಿಮ್ಗೆ ಏನು ಪ್ರಶ್ನೆ ಅವ ನಾನು ಕೇಳ್ರಿ, ನಾ ನಿಮ್ಮ ಅದರದ್ದು ಉತ್ತರ ಹೇಳ್ತೀನಿ. ಎಲ್ಲ ಇದ್ದೀರಿ ಡೈಲಿ ವೇಸ್ದವ್ರು ಇಲ್ಲ? ಹಾಂ, ಈಗ ನಾವು ತಿಳ್ಕೊಂಡು ಒಂದು ಪ್ರಶ್ನೆ ಕೇಳೋಣ. ಈಗ ನೀವು ಗೌರ್ಮೆಂಟ್ ಎಂಪ್ಲಾಯ್ ಇಲ್ಲ ಅಂದಮೇಲೆ ನಿಮ್ಮ ಪೆನ್ಷನ್ ಈಗ ಇದ್ದಿದ್ದು ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಓಲ್ಡ್ ಪೆನ್ಷನ್ ಸ್ಕೀಮ್ನಾಗ ಒಂದು ಪರ್ಟಿಕ್ಯುಲರ್ ಬೆನಿಫಿಟ್ ಬರ್ತಿತ್ತು. ಈಗ ಅದರ ನಂತರ 2004 ಆದ ನಂತರ ಏನಾಗಿದೆ, ಅವರೆಲ್ಲರೂ NPSನಾಗ ಸೇರಿಸ್ಬಿಟ್ಟು NPSನಾಗ ಹಾಕಿದ್ರು, ಗೊತ್ತಾಯ್ತು. ಈಗ NPS ಮತ್ತು ಓಲ್ಡ್ ಪೆನ್ಷನ್ ಸ್ಕೀಮ್ ಎಷ್ಟು ಫರಕ್ ಅದ? ಈಗ 4-5 ವರ್ಷ ನಂತರ ನಿಮ್ಮ ಯಾವಾಗ ಹೊಸ ಇದು ಬರ್ತದೆ ಏನು ಒಳಗೆ ನಮ್ಗೆ ಏನು ಬರ್ತಕ್ಕಂಥ ಬೆನಿಫಿಟ್ಸ್ ಏನವ ಅವು ತೊಗೊಳಿಕ್ಕೆ ನಾವು ಪ್ರಯತ್ನ ಮಾಡೀವಿ. ಕೇಸ್ ದಾಖಲು ಮಾಡಿದ್ದು ಆ ಪರ್ಪಸ್ ಸಲುವಾಗಿ, ಮೊದಲೇನು ದಾವಾ ದಾಖಲು ಮಾಡೀವಿ, ಆ ಉದ್ದೇಶದಿಂದ ಈ ದಾವಾ ದಾಖಲು ಮಾಡಿದ್ದದ. ಇದು ಮಾತು ತಿಳ್ಕೊಡ್ರಿ. ಈ ಕಾಯ್ದೆ ವಿರುದ್ಧ ಹೋಗಿ ಅಂದ್ರೆ ನಾವು ಏನು ಹೇಳಬೇಕು, ಈ ಕಾಯ್ದೆನೇ ನಮ್ಗೆ ಉಪಯೋಗ ಇಲ್ಲ, ನಮ್ಗೆ ಇದು ಇದರದ್ದು ಯಾವುದೂ ನಮ್ಮ ಬೆನಿಫಿಟ್ ಬೇಡ, ನಮ್ಗೆ ಕಾಯಂ ಮಾಡಿರಿ, ರೆಗ್ಯುಲರ್ ಮಾಡಿರಿ. ಉಮಾದೇವಿದು ಜಡ್ಮೆಂಟ್ ಇದ್ದಿದ್ದು 5 ಜಡ್ಜಸ್ದದು. 5 ಜಡ್ಜಸ್ ಮೇಲೆ ಹೋಗಿ ಆದರೆ 7 ಜಡ್ಜಸ್ದು ಜಡ್ಮೆಂಟ್ ಸಿಗುತ್ತಾನ ನೀವು ಯಾರೂ ಇಲ್ಲ ಈ ಜಗತ್ನಾಗ ಉಳಿತಿಲ್ಲ. ತಿಳ್ಕೊಳ್ರಿ, ನಿಮ್ಗೆ ಏನೂ ಅಂಥ ಬೆನಿಫಿಟ್ ಸಿಗುವಂಥ ಅದ್ರಾಗ ಇದ್ದಿದ್ದಿಲ್ಲ. ನೀವು ಪ್ರಯತ್ನ ಮಾಡಿದ್ರೆ ನಿಮ್ಗೆ ಸಿಗ್ತಿದ್ದಿಲ್ಲ. ಈಗ ಸಹಿತ ನೀವು ವಿಚಾರ ಮಾಡಿರಿ, ಈ ಕಾಯ್ದೆ ಅದ, ಈ ಕಾಯ್ದೆ ವಿರುದ್ಧ ಹೋಗಿ ನೀವು ಕೋರ್ಟ್ನಾಗ ಪಿಟಿಷನ್ ದಾಖಲು ಮಾಡ್ಲಿಕ್ಕೆ ಹೋದ್ರೆ ಕೋರ್ಟಿನ ಜವಾಬ್ದಾರಿ ಏನದ ನಾ ಹೇಳ್ತೀನಿ. ಕೋರ್ಟಿನ ಜವಾಬ್ದಾರಿ ಮೊದಲೇ ತಿಳ್ಕೊಡ್ರಿ. ಕೋರ್ಟಿನ ಜವಾಬ್ದಾರಿ ಇದು ಅದ, ಕಾಯ್ದೆ ಏನು ಇದರ ಪಾರ್ಲಿಮೆಂಟ್ ಆಗಲಿ, ಲೆಜಿಸ್ಲೇಚರ್ ಆಗಲಿ, ಸ್ಟೇಟ್ ಗೌರ್ಮೆಂಟ್ ಆಗಲಿ ಪಾಸ್ ಮಾಡಿದ ನಂತರ ಆ ಕಾಯ್ದೆ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಹೆಂಗದ ಹಾಗೆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅದರ ವಿರುದ್ಧ ಆರ್ಡರ್ ಮಾಡಬಾರ್ದು ಅಂಥೇಳಿ ಕೋರ್ಟಿಗೆ ಒಂದು ಮರ್ಯಾದೆ ಅದ. ಆ ಮರ್ಯಾದೆ ಇಟ್ಕೊಂಡೇ ಅವರು ಆರ್ಡರ್ಸ್ ಕೊಡ್ತಾರೆ. ಈಗ ನೀವು ನನಗೆ ಪರ್ಮನೆಂಟ್ ಮಾಡಬೇಕು, ನನಗೆ ಫುಲ್ ಬೆನಿಫಿಟ್ಸ್ ಕೊಡಬೇಕು, ನನಗೆ ಪೆನ್ಷನ್ ಕೊಡಬೇಕು, ಅವೆಲ್ಲ ನೀವು ಕೇಳಿದ್ರು ಸಹಿತ, ನೀವು ಎಷ್ಟು ಪ್ರಯತ್ನ ಮಾಡಿದ್ರು ಸಹಿತ ಅಂಥ ಬೆನಿಫಿಟ್ ನಿಮ್ಗೆ ಏನು ಪ್ರಯತ್ನ ಮಾಡಿದ್ರು ಸಹಿತ ಸಿಗಂಗಿಲ್ಲ. ಆಸೆ ನಿಮ್ದು ಏನಿರಬೇಕು, ನಮ್ಮ ಮರ್ಯಾದೆನಾಗ ಈ ಕಾಯ್ದೆ ಅದ, ಈ ಚೌಕಟ್ಟಿನಾಗ ಏನು ನಮ್ಗೆ ಸಿಕ್ಕದ ಅದು ನಮ್ಮ ನಶೀಬ್ನಾಗ ಅದ ಅಂತೇಳಿ ತಿಳ್ಕೊಬೇಕು. ಅದ್ರ ಪ್ರಕಾರ ನಿಮ್ಮ ಬೆನಿಫಿಟ್ಸ್ ನೀವು ಕ್ಲೇಮ್ ಮಾಡಿರಿ, ಅದ್ರ ಪ್ರಕಾರ ನಿಮ್ಮ ಬೆನಿಫಿಟ್ ಸಿಗ್ತದೆ. ನೀವು ಡಿಲೇ ಮಾಡಿದರೆ ನಿಮ್ಮ ಅದ್ರ ಮೇಲೆ ಬಡ್ಡಿ ಸಿಗ್ತದೆ. ಮಾತ್ರ ನೀವು ನನಗೆ ಪರ್ಮನೆಂಟ್ ಮಾಡಬೇಕು ಅಂಥ ಕೇಸ್ ನಾನು ನಡೆಸ್ಲಿಕ್ಕೆ ಹೋಗಿಲ್ಲ, ಆ ಉದ್ದೇಶದಿಂದ ಈ ಕೇಸ್ ದಾಖಲು ಆಗಿದ್ದಿಲ್ಲ ಅಂಥ ಮಾತು ಈಗ ಮತ್ತೊಮ್ಮೆ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಅದ್ರ ಬಗ್ಗೆ ವಿಚಾರ ಸಹಿತ ತಲೆಗೆ ಹಾಕೊಳ್ಳಿ ಹೋಗಬೇಡ. ಅದರ ಬಗ್ಗೆ ನಮ್ಮ ಉಚ್ಚ ನ್ಯಾಯಾಲಯದ ವಕೀಲರಾದ ಜೋಶಿ ಸಾಹೇಬರು ತಮ್ಮೆಲ್ಲರ ಮುಂದೆ ಸವಿಸ್ತರವಾಗಿ ಹೇಳಿದ್ದಾರೆ. ಅವರಿಗೆ ತಮ್ಮೆಲ್ಲರ ಮುಖಾಂತರ ಹಾಗೂ ತಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು. ಈಗ ಅವರು ವಕೀಲರು ಹೇಳಿದ್ರೆ ನಿಮಗೆ ತಿಳಿದಿರುತ್ತಾ ತಿಳ್ಕೊತೀನಿ. ಏನು ತಿಳಿದಿಲ್ಲ ಒಬ್ಬೊಬ್ಬರಾಗಿ ಎದ್ದು ನಿಂತು ಕ್ವಶನ್ ಕೇಳ್ಬೋದು. ನಂತರ ನಮ್ಮ ಸಾಹೇಬರಕ್ಕೆ ನಾನು ಕರ್ಕೊಂಡು ಹೋಗಿ ನೌಕರಿ ಕೊಡಿಸ್ಬೋದು. ಈ ಥರ ಐತ್ರಿ, ಕೋರ್ಟ್ ಅಂದ್ರೆ ಸಾಮಾನ್ಯ ಅಲ್ಲ. ಅದಕ್ಕಾಗಿ ದಯವಿಟ್ಟು ತಿಳ್ಕೋರಿ, ಇಲ್ಲಿವರೆಗೆ ನಾವು ಮಾವಿನ ಗಿಡ ಬೆಳೆಸಿದ್ದೀವಿ, ಇನ್ನು ಹಣ್ಣು ತಿನ್ನೋದು ಉಳಿದೈತಿ. ಹಣ್ಣು ತಿಂತಿರೋ ಬಿಡ್ತಿರೋ ನಿಮ್ಮ ಇಚ್ಛ. ಅದು ಎಷ್ಟು ಖರ್ಚು ಬರ್ತೈತಿ ಏನು ಸುದ್ದಿ ನಾವಂತೆ ಅಧ್ಯಕ್ಷರು ನಾವು ಕೂಡಿ ಇವ್ರು ಕೂಡಿ ಮಾತಾಡಿ ನಿಮಗೆಲ್ಲರೂ ಹೇಳ್ತೀವಿ. ಯಾಕಂದ್ರೆ ನಮ್ಮ ಅಣ್ಣತವರು 27,000 ಮಂದಿಗೂ ಸಿಗ್ತಿದ್ದು, ಬರೀ 449 ಮಂದಿ ನಾ ತಿಳ್ಕೊಂಡಿದ್ದೆ. ಏನು 449 ಮಂದಿ ಕೇಸ್ ಹಾಕಿವಿ, ಅವ್ರಿಗೆ ಅಷ್ಟೇ ಲಾಭ ಆಗುತ್ತೆ ನಾ ತಿಳ್ಕೊಂಡಿದ್ದೆ. ನನ್ನ ವಿಚಾರ ಈಗ ವಕೀಲರು ಹೇಳಿದ್ರು ಎಲ್ಲರಿಗೂ ಸಿಗ್ತದ ಅಂದ್ಮ್ಯಾಗ ಎಲ್ಲರ ಕೈಲೂ ಎಲ್ಲರೂ ಕೂಡಿಸೋರಿ. ಯಾರು ಸತ್ತಾರ ಅವ್ರ ಮನೆ ಪಾಪ ಯಾರೂ ಇಲ್ಲ, ಅವ್ರಿಗೆ ಕರ್ಕೋರಿ, ಅವ್ರಿಗೆಲ್ಲ 1,000-2,000 ರೂಪಾಯಿ ಸಿಗೋರಿ. ಯಾರು ನಿವೃತ್ತಿ ಆಗ್ಯಾರ ಅವನ್ನೂ ಕರ್ಕೋರಿ. ಕರ್ಕೊಂಬಂದು ನಮ್ಗೆ ಅಧ್ಯಕ್ಷರು ಬಿಟ್ಟಾರಿ, ವಕೀಲರಿಗೆ ಬಿಟ್ಟಾರಿ, ಅವರಿಗೆ ಒಂದು ಲಾಭ ಕೊಡ್ತಾವಂತ ಹೇಳಿ ಇಲ್ಲಿವರೆಗೆ ನೀವೆಲ್ಲ ಬಂದು ನಮ್ಮ ವಕೀಲರದ ಒಂದು ಮಾತು ಕೇಳಿದ್ರಿ. ನಿಮ್ಗೆ ತಲೆಯ ಒಳಗೆ ಹೊಕ್ಕೈತಿ, ಮನೆಯೊಳಗೆ ವಿಚಾರ ಮಾಡಿರಿ. ಏನಪ್ಪ ಏನು ಮಾಡೋಕ್ಕಾಗತ್ತಂತಂದ್ರೆ ಏನೂ ಮಾಡೋಕ್ಕಾಗಂಗಿಲ್ಲ. 2015 ಮುಂಚೆ ನಾವು ಏನು ಮಾಡೋಕ್ಕಲ್ಲ, ಸಂಘಟನೆ ಕಟ್ಟಕ್ಕಾಗಂತಂದ್ರೆ ಯಾರೂ ಉಪದಾನ ಪಡಿತಿದ್ದಿಲ್ಲ. ಇದು ತಿಳ್ಕೊರಿ. ಉಪದಾನ ಹೆಂಗೆ ಸಿಕ್ತು, ನಾವು ಕೋರ್ಟಿಗೆ ಹೋದ ನಂತರ ಸರ್ಕಾರ ಕಣ್ಣು ತೆರೀತು, ಒಂದು ಬಲಾನೂ ಆಯಿತು. ನಾವು ಸಂಘಟನೆ ಮಾಡಿ ಒಂದು ಬಲ ತೋರಿಸಿದೆವು ಮತ್ತು ಕಾನೂನು ಹೋರಾಟ ಮಾಡಿದೆವು. ಯಾರಿಗೆ ಜೈಕಾರ ಧಿಕ್ಕಾರ ಹಾಕಿಲ್ಲ. 2012 ತನಕ ನಾವು ಒಂದು ಮಾಡಿದ್ದು ಹೋರಾಟ ಬೇರೆ. ಅದು ಶರ್ಮಾ ಅವರು ಕೂಡಿ 8 ದಿನ 10 ದಿನ ಬೆಂಗಳೂರಿನಾಗ ಮಲ್ಲೇಶ್ವರ ಮೈದಾನ ಆಯಿತು, ಹುಬ್ಬಳ್ಳಿ ಒಳಗೆ ಆಯಿತು, ಬೆಳಗಾವಿ ಆಗಿತ್ತು, ಉಪವಾಸ ಬಿದ್ದು ನಾವು ಹೋರಾಟ ಮಾಡಿದ್ದೀವಿ. ಎಲ್ಲಿವರೆಗೆ 85ರಿಂದ 2012 ಹೋರಾಟ ಮಾಡಿದ್ವಿ. ಅದು ಬೇರೆ, ಸರ್ಕಾರಕ್ಕೆ ಒಂದು ಬಲ ತೋರಿಸೋದು. ಆದರೆ ಇದು ಬೇರೆ. ಅಧಿನಿಯಮ ಏನು ಮಾಡ್ಯಾರ ಅದು ನಮ್ಗೆ ಕೊಟ್ಟಿಲ್ಲಲ್ಲ. ಅದಕ್ಕಾಗಿ ಸರ್ಕಾರ ವಿರುದ್ಧ ನಾವು ಕಾನೂನು ಹೋರಾಟ ಮಾಡೋಕೆ ಹೈಕೋರ್ಟಿಗೆ ಹೋಗಾಕ ನಾವು ಸಂಘಟನೆ ಮಾಡಿದ್ದೀವಿ. ಆ ಸಂಘಟನೆ ಸಲ ಸ್ಟೇ ಆತಂತ ಹೇಳಿರಿ. ಆ ಸ್ಟೇ ತೆಗಿಬೇಕಂದ್ರೆ ನಿಮ್ಗೊಂದು ವರ್ಷ ಹೋಗ್ತದೆ. ಅದರ ಸಂಬಂಧ ಒಂದು ಕೆವಿಟ್ ಹಾಕಿದ್ರಂತ ಹೇಳಿರಿ.
ನಿಮಗೂ ಒಂದು ಮೆಸೇಜ್ ಬರ್ತದ, ವಕೀಲ್ ಸಾಹೇಬ್ರಿಗೆ ಒಂದು ಮೆಸೇಜ್ ಬರ್ತದ, ಏನಂತ ನಿಮ್ಮ ಕೇಸಿಗೆ ಒಂದು ಇದು ಹಾಕಿದಂತ ಕೇವಿಡ್. ಸೊ ಅದರ ಸಂಬಂಧ ಈಗ ಸರ್ನು ನಿಮ್ಮ ಅಧ್ಯಕ್ಷ ಏನು ಯೂನಿಯನ್ ಅಧ್ಯಕ್ಷ ಹೇಳಿದ್ರೆ ಈಗ ಹಣ್ಣು ಎಲ್ಲ ಇದು ಆಗ್ಯದ, ಅದು ತಿನ್ನೋದು ಈಗ ಸಮಯ ಬಂದದ. ಸೊ ಅದು ತಿನ್ಬೇಕಂದ್ರೆ ನಾವು ಹೆಂಗೆ ಮೊದಲ ಹೆಂಗೆ ಒಗ್ಗಟ್ಟಾಗಿ ಇದ್ದಿರಲ್ಲ, ಈಗ ಅದೇ ಟೇಪ್ ಇದು ಸರ್ ಜೋಡಿ ನಾವು 3 ವರ್ಷದಿಂದ ಕಂಟಿನ್ಯೂ ಕೋರ್ಟಿಗೆ ಹೋಗ್ತಾ ಇದ್ದೀವಿ. ಚಲೋ ನಮ್ಮಂತರ ಮ್ಯಾನೇಜ್ಮೆಂಟ್ ಅಲಮೀನ್ ಮ್ಯಾನೇಜ್ಮೆಂಟ್ ಕೋಟ್ಯಾಂಪತಿ ಮ್ಯಾನೇಜ್ಮೆಂಟ್ ಅವರು ದೊಡ್ಡ ವಕೀಲ್ ಇಟ್ಟಾರೆ. ಅಂಥವ್ರ ವಕೀಲರಿಗೆ ಇವರು ಮಣಿಸಿ ಈಗ ಒಂದು ಆರ್ಡರ್ ನಮ್ಮ ಫೇವರ್ದಾಗ ಆಗಿಬಿಟ್ಟಿದೆ ಆಲ್ರೆಡಿ. ನಾವು ಭಾಳ ಒಂದು 2 ಅಥವಾ 3 ತಿಂಗಳ ಒಳಗೆ ನಮಗೂ ಎಲ್ಲ ಬೆನಿಫಿಟ್ ಸಿಗ್ತಾ ಇದೆ. ಅಂಥದ್ರೊಳಗೆ ಅವರು ಕೇವಿಡ್ ಇದು ಹೈಕೋರ್ಟ್ ಹೋಗಿ ಎಕ್ಸ್ ಪಾರ್ಟಿ ಸ್ಟೇ ಭಾಳ ಸಲ ತೊಗೊಂಡಿದ್ರು. ಯಾಕಂದ್ರೆ ನಾ ಅನುಭವ ಪಟ್ಟ ಅಲ್ಲಿ ಕೂತಿಗೆ ಹೇಳ್ಬೇಕಂದ್ರೆ ಬಾಯಲ್ಲಿ ಹೇಳ್ಬಿಡ್ತೀನಿ. ಸ್ಟೇಜ್ ಮೇಲೆ ಕುಳಿತಂಥ ಎಲ್ಲರಿಗೂ ನಮಸ್ಕಾರಗಳು ಮತ್ತು ತಮ್ಮೆಲ್ಲರಿಗೂ ನಮಸ್ಕಾರಗಳು ರೀ. ಈ ಏನು ಪಾಟೀಲವರು ಸಂಘ ಕಟ್ಟಿದ್ದು ನಿಜ, ಅವರು ಮತ್ತು ಕೊಂಡ್ಗೊಳ್ಳಿಯವರು ಕಟ್ಟಿದ್ದು ನಿಜ. 2014ರಿಂದ 15ರಿಂದ ಅವರು 16 ತನಕ ಕಟ್ಟಿ ಒಂದು ಕೇಸ್ ಅಟೆಂಡ್ ಮಾಡಿದರು. ಆ ಕೇಸ್ದಲ್ಲಿ 17 ಕೇಸ್ ಪ್ರೆಸೆಂಟ್ ಮಾಡಿದ್ದಾರೆ ವಕೀಲ್ ಸಾಹೇಬರು. ಅದು ಒಂದೇ ಕೇಸ್ ಇಲ್ಲ ರೀ, ನಮ್ಮದು 17 ಕೇಸ್ ಅದಾವೆ. 17 ಕೇಸ್ದೊಳಗೆ ಬೇರೆ ಆಗಿದ್ದಾವೆ. ಆ 17 ಕೇಸ್ದಿಂದ ಇವರು ಫೈಟ್ ಆಡ್ಕೊತ ಬಂದಿದ್ದಾರೆ. ಅಲ್ಲಿಂದ 2021ಕ್ಕೆ ನಮ್ಮಂತೆ ಆಯ್ತು ರೀ. ಅದು ಆ ನಮ್ಮಂತೆ ಆದ್ರೆ ರೀ ಮುಂದೆ ಹೋಗ್ಬೇಕಂತೇಳಿ ಇವರೊಂದು ಏನು ಹಾಕಿದ್ದೇವೆ ಸರ್, ನಾವು ರೀಟ್ ಅಪೀಲ್ ಹಾಕಿ ಅವರು ರೀಟ್ ಅಪೀಲ್. ಹಾಂ, ಅದು 2021 ಆಗಿಂದ ಅವರು ರಿಟ್ ಹೋಗ್ಬಿಟ್ರಿ ನಮ್ಮ ಮೇಲೆ. ನಾವು ರೀಟ್ ಅಪೀಲ್ ಹಾಕಿದ್ವಿ. ಅದ್ರಾಗ ಮೂರು ಬೆನಿಫಿಟ್ಸ್ ಮೊದಲೇ ಸಿಕ್ಕಿದ್ದು, ಇನ್ನು 3 ಉಳಿದಿದ್ದು. DA ಸಲುವಾಗಿ ನಾನು ರೀಟ್ ಅಪೀಲ್ ಮಾಡಿದ್ದೆ, ಅವರು ರೀಟ್ ಮಾಡಿ ಅಪೀಲ್ ಮಾಡಿದ್ರು. ನಮ್ಮ ಅಪೀಲ್ ಅಲೋ ಆಯಿತು, ಅವ್ರು ಡಿಸ್ಮಿಸ್ ಆಗೋದು. ಡಿಸ್ಮಿಸ್ ಆಯ್ತು. 2021 ಆಗಿಂದ ಕೆಲವೊಬ್ಬರಿಗೆ ಗೊತ್ತಾಗಿದ್ದಿಲ್ಲ, ಆದರೂ ಆಗಂಗಿಲ್ಲ ಅಂತ ಸುಮ್ಮ ಬಿಟ್ಬಿಟ್ರು. ನಾನು ಸುಮ್ಮ ಬಿಡದೆ ರೀ. ಸಂಘದೊಳಗೆ ಅವ್ರು ಪಟೇಲ್ ಅವ್ರು ಎಕ್ಸ್ಪೈರ್ ಆದಾಗ 1,49,000 ರೂಪಾಯಿ ಉಳಿಸಿದ್ರಿ. ಎಲ್ರಿ ನಮ್ಮದು ಕ್ಷಮಾಭಿವೃದ್ಧಿ ನೌಕರ ಸಂಘದಾಗ 1,49,000 ರೂಪಾಯಿ ಉಳಿಸಿದ್ರು. ಆ ಉಳಿಸೋಣ 2021 ನಮ್ಮಂತೆ ಕೇಸ್ ಆಗೋಣ. ಸಾಹೇಬ್ರು ಏನಂದ್ರು, ಇಲ್ಲ ಸರ್ ನಮ್ಗೆ ಇನ್ನೂ ಮುಂದೆ ಹಾಕಬೇಕಾದ್ರೆ 1.5 ಲಕ್ಷ ತನಕ ಖರ್ಚು ಬೇಕಾಗ್ತದೆ. ನಾ ಏನು ಮಾಡಿದೆ ರೀ, ವಕೀಲವ್ರ ಹೆಸರಲ್ಲೇ 1,20,000 ರೂಪಾಯಿ ಕೊಟ್ಟೀನಿ. ಪ್ರಕಾಶ್ ಅವ್ರ ಹೆಸರಲ್ಲೇ ಒಂದು 25,000 ರೂಪಾಯಿ ಕೊಟ್ಟೀನಿ. ಇನ್ನೊಬ್ಬರು ವಕೀಲ ಕಡೆಯಿಂದ 15,000 ರೂಪಾಯಿ ಕೊಟ್ಟು 1,50,000 ರೂಪಾಯಿ ಕ್ಲೋಸ್ ಮಾಡಿದೆ ಸರ್. ಕ್ಲೋಸ್ ಮಾಡಿಂದ ಆ 2021ರಿಂದ 25-26 ತನಕ ಏನು ಖರ್ಚು ವೆಚ್ಚ ಬರ್ತದೆ ಸ್ವತಃ ನಾನು ನನ್ನ ಕೈಲಿಂದೇ ಮಾಡೀನಿ. ಯಾರ ಕಡೆಯಿಂದ 10 ಪೈಸೆ ನಾನು ಕೇಳಿಲ್ಲ. ಮುಂದಾದರೂ ನಾನು 10 ಪೈಸೆ ತೊಗೊಳಲ್ರಿ, ಕೇಳಲ್ಲ. ಒಂದನೇದು. ಎರಡನೇದು ಏನದ್ರಿ, ಇದು ಕೆವಿಟ್ ಹಾಕ್ಬೇಕಲ್ಲ ಅಂತಾರಲ್ಲ ಸಾಹೇಬರು, ಆ ಕೆವಿಟ್ಗೆ ಏನು ಖರ್ಚು ಬರ್ತದೆ ಅದನ್ನು ಅಷ್ಟೇ ನೀವು ಕೊಡಬೇಕು. ಒಂದನೇದು ಕೆವಿಟ್ ಆಗಲಿ ಇವತ್ತು ಸ್ಟೇ ಆಗಲಿ ನೀವು ಎಲ್ಲರೂ ಒಂದು ಗುಡಿಸಿ, ಯಾವುದೇ ಜಿಲ್ಲಾದವ್ರು ಬರ್ರಿ, ನಮ್ದು ಯಾವುದೂ ತೊಂದರೆ ಇಲ್ಲ. ಅವ್ರು ಬೇರೆ ಇದ್ದವರಲ್ಲ, ಇವ್ರು ಬೇರೆ ಇದ್ದವರಲ್ಲ. ಕ್ಷೇಮಾಭಿವೃದ್ಧಿ ನೌಕರ ಸಂಘದ ಎಲ್ಲ ನೌಕರರು ಒಂದೇ ಅಂತೇಳಿ ನಾವು ಒಂದು ಪ್ರಮಾಣ ಮಾಡ್ತೀವಿ. ಇವತ್ತು ಅವರು ಹೆಚ್ಚಿನವರು, ಅವರು ಇವ್ರು ಕಡಿಮೆ ಆದವರು ಅಲ್ಲಿ ಸಂಘ ಮಾಡ್ಕೊಂಡ್ರ, ಇಲ್ಲಿ ಸಂಘ ಮಾಡ್ಕೊಂಡ್ರ, ಅದು ನನಗೆ ಬೇಕಾಗಿಲ್ಲ. ಇವತ್ತು ಯಾರೇ ನಮ್ಮ ಸಂಘದಾಗ ಬರಲಿ ಅಥವಾ ನಾವು ಅವ್ರ ಬಳಿ ಹೋಗಲಿ, ನಮ್ಮ ಕೇಸ್ ಹಿಡಿದು ಅವರು ರೊಕ್ಕ ತಿನ್ನೋದು ಬೇಡ ಅಂತೇಳಿ ನಂದೊಂದು ಆಸೆ ಅದು. ಈಗ ನಮ್ದೇನು 2000 ಈಗ ಮೊನ್ನೆ ಕೇಸ್ ಆಗ್ಯದಲ್ರಿ, ಅದನ್ನು ಕೇಸ್ ಹಿಡ್ಕೊಂಡು ಹೋಗಿ ಬೇರೆದವ್ರಿಗೆ ಯೂಸ್ ಆಗಬಾರ್ದು, ಅಂದ್ರೆ ಉಪಯೋಗಿಸ್ಬಾರ್ದು ಅಂತ ಅನ್ನೋದು ನಂದೊಂದು ಆಸೆ ಅದು. ಇವತ್ತು ಬೆಂಗಳೂರದವರೇ ಇರಲಿ, ಗುಲ್ಬರ್ಗಾದವರೇ ಇರಲಿ, ಯಾರೇ ಇರಲಿ, ನಮ್ಮ ಕೇಸ್ ಹಿಡ್ಕೊಂಡು ಅವರು ಬಡ್ದಾಡಬಾರ್ದು. ಆ ಉದ್ದೇಶಕ್ಕಾಗಿ ನಾ ಏನಂತೀನಿ ರೀ, ನಮ್ಮಲ್ಲೇ ನಾವು ಕೆವಿಟ್ ಹಾಕಿಸಿಂದ ಸ್ಟೇಜ್ ತೊಗೊಂಡು ಬಂದೇವು ಅಂದ್ರೆ ಒಂದು ಫೈನಲ್ ಆಗುವಂಥ ಚಾನ್ಸಸ್ ಅದ. ಬೇಡಪ್ಪ ಅವರೇ ಮಾಡ್ತಿದ್ರು, ಮಾಡಲಿ, ಅಲ್ಲಿ ಸೆಕ್ರೆಟರಿಯೇಟ್ದೊಳಗೆ ಕುಂಡ್ರಲಿ, ಬಡ್ದಾಡಲಿ, ನಮ್ಮಂತೆ ಮಾಡಿದ್ರು ನನಗೆ ಅದನ್ನು ಸಂತೋಷ. ಇಲ್ಲ ಒಂದು ನಂದೊಂದು ಇಲ್ಲ, ಯಾರು ಕೊಟ್ಟರು ಯಾರು ಮಾಡಿದ್ರು ನಮಗೆ ಸಂತೋಷ. ಇವತ್ತು ನಾನೇ ಮಾಡಲಿ ಅಂತ ನನಗೆ ಅಂದ್ರೆ ನಂದೇನು ಉದ್ದೇಶ ರೀ. ಈಗ ಬೇರೆದವ್ರಿಗೂ ಈಗ ಬೆಂಗಳೂರಿಗೆ ಲೆಟರ್ ಕೊಟ್ಟಾರೆ ಕುಲಕರ್ಣಿಯವ್ರು ಆಲ್ರೆಡಿ. ಈಗ ನಮ್ಮ ಕ್ಯಾಸ್ ತೊಗೊಂಡ್ರೆ ಸರ್ ಇಂಟರ್ನೆಟ್ದಾಗ ಬರ್ತದೆ, ಅದನ್ನು ತೊಗೊಂಡು ಆಲ್ರೆಡಿ ಬೆಂಗಳೂರಿಗೆ ಸಬ್ಮಿಟ್ ಮಾಡ್ಯಾರ. ಅವ್ರು ಅಂಡರ್ ಸೆಕ್ರೆಟರಿ ಅವ್ರ ಜೋಡಿ ಮಾತಾಡೋರು ಏನು ಮಾಡೋರು ನನಗೆ ಗೊತ್ತಿಲ್ಲ. ಮಾಡಿದ್ರು ಅವ್ರು ನನಗೂ ಸಂತೋಷ ಅದ. ಈ ಕ್ಷೇಮಾಭಿವೃದ್ಧಿ ಅವ್ರು ಏನಿದೆಯಲ್ರಿ, ಎಲ್ಲರೂ ಒಂದೇ ಅಂತೇಳಿ ನಾ ತಿಳ್ಕೊಂಡು ಕಿಸಿಂದ ಅವ್ರು ಮಾಡಿದ್ರು ಸಂತೋಷ ಅದ, ನಾ ಮಾಡಿದ್ರು ಸಂತೋಷ ಅದ. ನೀವೇನದ ಈ ಒಂದು ಮಂದಿದ ಈ ಜನರದ ಒಂದು ಗ್ರೂಪ್ ಮಾಡ್ತೀನಿ ನಾ. ಬೇರೆ ಇನ್ನು ಯಾರೇ ಬಂದರೂ ಸಹಿತ ಇವತ್ತಿನಿಂದ ಒಂದು ಗ್ರೂಪ್ ಮಾಡಿ ಎಷ್ಟು ಅಮೌಂಟ್ ಬಂದದ, ಎಷ್ಟು ಕೊಟ್ಟಿನಿ ಅಂತ ಅನ್ನೋದು ಚೆಕ್ ಥ್ರೋನೇ ಕೊಡ್ತೀನಿ. ಈ ಅಮೌಂಟ್ ಅಂತ ನಾನು ಎಲ್ಲಿ ಮಿಸ್ಯೂಸ್ ಮಾಡ್ಕೊಳ್ಳಾರ್ದೆ ನೋಡ್ಕೊತೀನಿ. ಒಂದೇದು. ಎರಡನೇದು ಏನದ್ರಿ, ಕನ್ನಡಿ ಅಂಥದ್ದು ವ್ಯವಹಾರ ನಂದು. ಯಾರದು ಒಟ್ಟು ನನಗೆ 10 ಪೈಸೆ ನಾನು ತೊಗೊಳಾರ್ದ, ದೇವ್ರು ನನಗೆ ರಗಡ ಕೊಟ್ಟಾರ. ಆ ಉದ್ದೇಶಕ್ಕಾಗಿ ನಾ ಎಲ್ಲರ ಪರವಾಗಿ ನಾ ಬಡ್ದೆ. ಹಾರ್ಟ್ ಅಟ್ಯಾಕ್ ಆಗಿ ತಿರುಗಿ ಹೋದ್ರು.
ಅಂಥ ವ್ಯಕ್ತಿಗಳು ಹೋದ್ಮೇಲೆ ಏನು ಬುರ್ಣಾಪುರವರು ಸಿಕ್ಕಿದ್ದಾರೆ ನಿಮಗೆ, ಇದನ್ನು ಭಾಳ ನಾನು ಯಾಕಂತ ನಾನು ಕಾರ್ಮಿಕ ಸಂಘದ ಮುಖಂಡರು, ಈಗ ಔಟಿಯವರು ಮಾತಾಡಿದ್ರು, ಔಟಿಯವರು ಕೂಡ ಅವರು ಹೋರಾಟ ಮಾಡುವಾಗ ಅವರ ಎಲ್ಲಿ ಬೇಳ್ಳಿ ಇದು ಆಲೆಮನೆ ಮುಂದೆ ಹೋಗಿ ಅವರ ಬೆಂಬಲ ಮಾಡಿ ಅನೇಕ ಹೋರಾಟಗಳಲ್ಲಿ ನಾವು ಕೂಡ ಭಾಗವಹಿಸಿದ್ದೀವಿ, ಅವ್ರಿಗೆ ಗೊತ್ತಿದೆ. ಆ ರೀತಿಯಲ್ಲಿ ಸಾರ್ವಜನಿಕವಾಗಿ ಒಳ್ಳೆಯದನ್ನು ಬಯಸುವಂಥ ಜನ ನಿಮ್ಮ ಮುಖಂಡರಿದ್ದಾರೆ. ಇವತ್ತು ಈಗ ಹೇಳಿದ್ರಲ್ಲ ಬುರ್ಣಾಪುರವರು ಯಾವ ರೀತಿ ಅದಾರಪ್ಪ ಅಂತಂದ್ರೆ, ನಾನು ಅನೇಕ ಸಲ ನಮ್ಮ ಸಂಘಟನೆಗೂ ಕೂಡ ಅವರು ನಮ್ಮ ಪದಾಧಿಕಾರಿ ಕೂಡ ಆಗಿದ್ದಾರೆ. ಅವ್ರು ಏನಾದರೂ ಅಲ್ಲಿ ಖರ್ಚು ವೆಚ್ಚ ಇತ್ತು ಅಂದರೆ ಹಿಂಗೆ ಐತಿ ಸ್ವಲ್ಪ ಖರ್ಚು ಐತಿ ಅಂತಂದ್ರೆ ತಕ್ಷಣ ಅದಕ್ಕೆ ಸ್ಪಂದಿಸ್ತಾರೆ. ಅವ್ರು ತಮ್ಮ ಕೈಯಿಂದನೇ, ಯಾರು ನೀವು ಯಾರ್ದನ್ನ ಕಲೆಕ್ಟ್ ಮಾಡಿ ಅದು ಆ ಹಣ ಕೊಡಬೇಕು ಈ ಹಣ ಕೊಡಬೇಕು ಅಂತಲ್ಲ, ಅಂಥ ವ್ಯಕ್ತಿಗಳು ನಿಮ್ಮ ಜೊತೆ ಇದ್ದಾಗ ಅವ್ರ ಜೊತೆಯಲ್ಲಿ ಈಗ ಜೋಶಿ ವಕೀಲರು ಕೂಡ ಕೂಡಿದ್ದಾರೆ. ಅವ್ರು ಹೇಳ್ದಂಗೆ ಪಂಡ್ಗಳವ್ರು ಹೇಳ್ದಂಗೆ ನಮಗೆ ಅವ್ರ ಮೇಲೂ ಕೂಡ ವಿಶ್ವಾಸ ಇರಲಿಲ್ಲ. ಯಾಕೆ ಇರಲಿಲ್ಲಪ್ಪ ಅಂದ್ರೆ 10 ವರ್ಷ ಆಯಿತು ನಾವು ಕೊಟ್ಟು, ಯಾಕಂದ್ರೆ ಎಂ ಪಾಟೀಲ್ರು ಪಾಪ ಎಲ್ಲ ನಿಮ್ಮ ಸಲ ಅವ್ರಿಗೆ ಅಮೌಂಟ್ ಕೊಟ್ಟರು ಮತ್ತು ಹೋರಾಟ ಅದನ್ನು ಬಡದಾಡಕ್ಕೆ ಹಚ್ಚಿದ್ರು, ಕೋರ್ಟ್ನಾಗ ವಾದ ಮಾಡಿದ್ರು, ಎಲ್ಲ ಮಾಡಿದ್ರು ಕೂಡ ಕೆಲಸ ಆಗಲಿಲ್ಲಪ್ಪ ಅನ್ನೋ ಒಂದು ನಿರಾಸೆ ಭಾವನೆ ನಮಗೆಲ್ಲರಿಗೂ ಬಂದಿತ್ತು. ವಕೀಲರೇನು ಕೆಲಸ ಮಾಡೋದು ಬಿಡ್ರಿ ಅನ್ನೋ ರೀತಿಯಲ್ಲೇ ನಾವು ಮಾತಾಡಿದ್ದೈತಿ. ಆದರೂ ಕೂಡ ಇವತ್ತು ಭಾಳ ನಮ್ಗೆ ಸಂತೋಷ ಆಗ್ಯದ. 10 ವರ್ಷದ ಆದರೂ ಕೂಡ ಮತ್ತೆ ಇವತ್ತು ಅದು ಆರ್ಡರ್ ಯಾವ ರೀತಿ ಆಗ್ಯದಪ್ಪ ಅಂತ ನಿಮ್ಗೆಲ್ಲರಿಗೂ ಹೇಳಿದ್ರು. ಈಗ ಯಾವ ರೀತಿ ಆಗ್ಯದಂದ್ರೆ ಎಲ್ಲರಿಗೂ ಬೆನಿಫಿಟ್ ಸಿಗಬೇಕು ಅಂತೇಳಿ. ಯಾರು ಈಗ ಹೀರೋ ಹೋಗ್ಯಾರ, ಯಾರು ರಿಟೈರ್ಡ್ ಆಗ್ಯಾರ, ಮತ್ತು ಯಾರು ಅದಾರ ಇಲ್ಲಿ ಯಾರ್ಯಾರು ಒಟ್ಟು ಇದರಲ್ಲಿ ಈ ಒಂದು 2012 ಕ್ಷೇಮಾಭಿವೃದ್ಧಿಯಲ್ಲಿದ್ದಾರ ಅವರೆಲ್ಲರಿಗೂ ಈ ಬೆನಿಫಿಟ್ ಸಿಗ್ತದಪ್ಪ ಅಂತಂದ್ರೆ ಇಂಥ ಒಂದು ದೊಡ್ಡ ಕೆಲಸ ಮಾಡಿದ್ದಾರೆ. ಅದನ್ನು ನೀವು ಎಲ್ಲರೂ ಉಳಿಸ್ಕೋಬೇಕು. ಅದನ್ನು ಉಳಿಸ್ಕೊಂಡಾಗ ಮಾತ್ರ ಈಗ ಹೇಳಿದ್ರಲ್ಲ, ಹಣ್ಣಾಗ್ಯದ, ಮಾವಿನ ಹಣ್ಣಾಗ್ಯದ, ಇನ್ನೇನು ಹರಿಬೇಕಾಗ್ಯದ, ಹೊರಗೆ ತಿನ್ನಬೇಕಾಗ್ಯದ. ಅದ್ರ ಮಧ್ಯೆ ಏನು ಮಾಡ್ಬೇಕಾಗ್ಯದಪ್ಪ ಅಂದ್ರೆ ನಾವು ಕೆವಿಟಿ ಹೋಗ್ಬೇಕು. ಇನ್ನೂ ಸ್ವಲ್ಪ ಕೆಲಸಗಳಿದಾವೆ. ಆ ಕೆಲಸಗಳನ್ನು ನೀವು ಮಾಡ್ಕೊಳ್ಳೋ ಜೊತೆಯಲ್ಲೇ ಇಂಥ ವ್ಯಕ್ತಿ ನಿಮ್ಗೆ ಅಧ್ಯಕ್ಷರಾಗಿ ಸಿಕ್ಕಾರ. ಯಾಕಂದ್ರೆ ಅವರು ಸಾರ್ವಜನಿಕವಾಗಿ ತಮ್ಮ ಆಸ್ತಿನೇ ಅಂದರೆ ತಮ್ಮಲ್ಲಿರುವಂಥ ಸಂಪಾದನೆನೇ ಹಂಚುವಂಥ ವ್ಯಕ್ತಿ. ಈಗ ಎಲ್ಲ ಕಡೆ ನಾವು ಭಾಳ ಸಂಘಟನೆಗಳು ನೋಡೀವಿ. ಕೆಲವೊಂದು ಸಂಘಟನೆ ಒಳಗೆ ಹೊರಗೆ ತಿನ್ನೋರು ಇರ್ತಾರೆ. ನೀವು ಒಂದು ಕೆಲಸ ತಂದ್ರಿ ಅಂದ್ರೆ ನೀ ಅಷ್ಟು ಕೊಡು, ಇಷ್ಟು ಕೊಡು ಕೇಳಿ ಮೊದಲು ಅಡ್ವಾನ್ಸ್ ತೊಗೊಂಡು ಆನಂತರ ಕೆಲಸ ಮಾಡೋರು ಇದ್ದಾರೆ ಎಷ್ಟೋ ಮಂದಿ. ಆದರೆ ಇವ್ರು ಹಂಗಲ್ಲ. ಅದಕ್ಕೆ ದಯವಿಟ್ಟು ನಿಮಗೆ ಏನೋ ಒಂದು ಒಳ್ಳೆಯ ವ್ಯಕ್ತಿಗಳು ನಿಮ್ಗೆ ಸಿಕ್ಕಿದಾರೆ, ಅದನ್ನು ನೀವು ಬಳಸ್ಕೊಳ್ಳೋದ್ರ ಜೊತೆಯಲ್ಲಿ ಏನು ನಿಮಗೆ ಬೆನಿಫಿಟ್ ಸಿಗುವಂಥದ್ದು. ಈಗ ಹೇಳಿದ್ರು ಉಪಧನ ಮೊದಲಂತೂ ಇರಲಿಲ್ಲ. ಪಾಪ ಪಾಟೀಲರಿದ್ದಾಗ ಅವ್ರನ್ನ ಕೂಡ ಎಷ್ಟೋ ಆಫೀಸಿಗೆ ಹೋಗಿ ಅಪ್ಲಿಕೇಶನ್ ಕೊಟ್ಟು ಬಂದೀವಿ ನಾವು. ಆದರೂ ಅವಾಗ ಆಗಿರಲಿಲ್ಲ. ನಂತರದಲ್ಲಿ ಆರ್ಡರ್ ಆಗಿದೆ. ಅದರಿಂದ ಇವತ್ತು ನಿಮಗೆ ರಿಟೈರ್ಡ್ ಆದಮೇಲೆ ಒಂದು 7-8 ಲಕ್ಷ ಬಂದ್ರೆ ಅದೇ ಒಂದು ಯಾವುದೋ ಕೆಲಸಕ್ಕಾದರೂ ಅನುಕೂಲ ಆಗ್ತದೆ. ಅಂಥ ಒಂದು ಬೆನಿಫಿಟ್ಗಳು ಇವತ್ತು 100% ಇವತ್ತು ವಕೀಲರು ಮಾಡಿಸಿದಾರ ಮತ್ತು ಇದು ಬುರ್ಣಾಪುರವ್ರು ಕೂಡಿ ಮಾಡಿದಾರ ಅಂತಂದಮೇಲೆ ಅವ್ರಿಗೆ ನೀವು ಸಂಪೂರ್ಣವಾಗಿ ಸಪೋರ್ಟ್ ಇರಲಿ. ಮತ್ತು ಅದ್ರ ಜೊತೆಯಲ್ಲೇ ನಾವು ಇವತ್ತು ನಮ್ಮ ಈ ಸಂಘಟನೆ ಉಳಿಬೇಕು ಅಂತಂದ್ರೆ ನಮ್ಮ ಸಂಘಟನೆಗೆ ಸಂಯೋಜನೆಗೊಂಡಿರಬೇಕು. ಒಂದು ಕಾನೂನು ಇದೆ. ಅದಕ್ಕಾಗಿ ಅವರು ನಮ್ಮ ಸಂಘಟನೆಗೆ ವರ್ಷನೂ ಮೆಂಬರ್ಶಿಪ್ ಕೊಡ್ತಾರೆ. ನಮ್ಮ ಸಂಘಟನೆಗೆ ಫೀ ಕೊಡ್ತಾರೆ. ಆ ಫೀ ಕೊಡೋದ್ರಿಂದನೇ ಆ ಸಂಘಟನೆ ಜೀವಂತ ಐತಿ ಅಂತಂದಂಗೆ ಅದು. ಅಂಥ ಕೆಲಸವನ್ನು ಅವರು ನಿರಂತರವಾಗಿ ಇಟ್ಕೊಂಡ್ಬಂದಾರೆ. ಈಗ ನೀವು ಯಾರು ಕೊಟ್ಟಿಲ್ಲ ಅಂತಂದ್ರೂ ಕೂಡ ಅವರು ಅದನ್ನು ಉಳಿಸ್ಕೊಂಡ್ಬಂದಿದ್ದಾರೆ. ಅದಕ್ಕೆ ಆ ಉಳಿಸ್ಕೊಂಡ್ಬಂದಿದ್ದ ಕಾರಣಕ್ಕಾಗಿ ನಿಮಗೆಲ್ಲ ಬೆನಿಫಿಟ್ ಸಿಗ್ತಾ ಇರೋದು. ಅದಕ್ಕೆ ದಯವಿಟ್ಟು ಆ ರೀತಿಯಲ್ಲಿ ನೀವು ಮೆಂಬರ್ಶಿಪ್ ಆಗಿರ್ಬೋದು, ಯಾವ ಒಂದು ಇವತ್ತು ಇದು ಸ್ಟೇ ತಗೊಳಕ್ಕೆ ಏನು ಬೇಕು ಆ ಸೌಲಭ್ಯಗಳನ್ನ ಮಾಡುವ ರೀತಿಯಲ್ಲಿ ನೀವು ಎಲ್ಲರೂ ಸಹಕರಿಸಿದಂತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ? ಹಾಗಾದ್ರೆ ಕೇಳಿ ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ, ಕಿತ್ತೂರು, ನವೋದಯ, RMS, ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ. 3, 4, 5 ತರಗತಿಗೆ ಗಣಿತ, ಇಂಗ್ಲಿಷ್, IQ ಮತ್ತು GKಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ. ತರಗತಿಗಳು ಏಪ್ರಿಲ್ 6, 2026 ಆರಂಭವಾಗಲಿದೆ.